ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಹೇಳಿದ್ದೆ, ನಾನೊಂದು 10 ರಿಂದ 15 ಪ್ರಶ್ನೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ಪ್ರಶ್ನೆಗಳನ್ನ ನೋಡೋಣ ಈಗ. ಸೊ ಮೊದಲನೇದು, ಮದುವೆ ಅನ್ನೋ ಒಂದು ವಿಚಾರಕ್ಕೆ ನಾವು ಯಾವ ಭಾವಗಳನ್ನ ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ತೀನಿ, ಯಾವ ಗ್ರಹನ ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ತೀನಿ. ಅದನ್ನ ಚೆಕ್ ಮಾಡಿ ನೀವು ಅದನ್ನ ಬರೆದಿಟ್ಕೊಳ್ಳಿ ಬುಕ್ಕಲ್ಲಿ, ಓಕೆನಾ? ಸೊ ಮದುವೆಗೆ ಸಂಬಂಧಪಟ್ಟಿರುವಾಗ 7ನೇ ಭಾವನ ನೋಡ್ಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಆದ್ರೂ ಈಗ ನಾನು ಹೇಳ್ತಾ ಇದ್ದಲ್ಲ, ಹಾಗೇ ಪ್ರೊಸೀಜರ್ಲ್ಲೇ ಬರ್ಕೊಂಡೋಗಿ. ಯಾಕೆಂದ್ರೆ ನಿಮ್ಗೆ ಒಂದು ಪೇಜಲ್ಲಿ ಒಂದು 10 ರಿಂದ 15 ಪ್ರಶ್ನೆಗಳನ್ನ ನೋಡೋ ಹತ್ರ ಅದು ಒಂದು ಪೇಜಲ್ಲೇ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ, ಓಕೆ, ರೈಟ್. ಮದುವೆಗೆ ಸಂಬಂಧಪಟ್ಟಿರುವಂತದ್ದು ಅಂತಂದಾಗ ಕಸ್ಪಲ್ ಲಿಂಕ್ಸ್ ಅಲ್ಲಿ ನಾವು 7ನೇ ಭಾವನ ನಾವು ನೋಡ್ಬೇಕು. ಆಕ್ಚುಲ್ ಆಗಿ 7ನೇ ಭಾವ ಫಸ್ಟ್ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಓಕೆ, 7ನೇ ಭಾವಕ್ಕೆ ಸಾಧಕನ ಬಾಧಕನ ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆಕ್ಚುಲ್ ಆಗಿ 7ನೇ ಭಾವಕ್ಕೆ 5, 9 ಮತ್ತು 11ನೇ ಭಾವ 3, 11 ಇದ್ರೆ ಅದು ಸಾಧಕವಾಗಿರುವಂತ ಭಾವಗಳು. 7ನೇ ಭಾವದಿಂದ ಬರುವಂತ 8, 12 ಅಥವಾ ಲಗ್ನದಿಂದ ಬರುವಂತ 8, 12 ಇದ್ದಾಗ ಅದು ಅವ್ರಿಗೆ ಬಾಧಕವಾಗಿರುವಂತ ಕಾರಕಗಳನ್ನ ಕೊಡುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಿರುವಾಗ. ಅದೇ ರೀತಿ ಒಂದು ಹೆಣ್ಣಿನ ಜಾತಕವಾದ್ರೆ ನಾವು ಕುಜಗ್ರಹನ ತಗೊಳ್ತೀವಿ, ಒಂದು ಗಂಡಿನ ಜಾತಕವಾದ್ರೆ ಶುಕ್ರ ಗ್ರಹನ ತಗೊಳ್ತೀವಿ. ಈ ಕುಜಗ್ರಹನೂ ಅಷ್ಟೇನೆ ಮತ್ತು ಶುಕ್ರ ಗ್ರಹನೂ ಅಷ್ಟೇನೆ ಯಾವುದೇ ಕಾರಣಕ್ಕೂ 7ನೇ ಭಾವನ ಕೆಡಿಸುವಂತ ಭಾವಗಳು ಅಲ್ಲಿರಬಾರ್ದು. 7ನೇ ಭಾವನ ಕೆಡಿಸುವಂತ ಭಾವಗಳು ಅಂತಂದ್ರೆ 2, 6, 8, 12 ಇರಬಾರ್ದು ಅಂತ ಅರ್ಥ. ಪ್ಲಸ್ ಸಾಧಕ ಅಂತ ನಾವು ನೋಡಿದಾಗ 7ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಅಂದ್ರೆ 1, 3, 5, 7, 9, 11 ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಭಾವಗಳು. ಅದಾದ್ಮೇಲೆ ನಾವು ಲಗ್ನ ಭಾವನ ನೋಡ್ತೀವಿ. ಲಗ್ನ ಭಾವ ಅವರ ಜಾತಕದಲ್ಲಿ 7ನೇ ಭಾವಕ್ಕೆ ಸಾಧಕವಾಗಿತ್ತು ಅಂತಂದ್ರೆ ಲಗ್ನ ಭಾವ ಚೆನ್ನಾಗಿದೆ, ಮದುವೆ ಜೀವನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅವರು ಪೂರ್ತಿಯಾಗಿ ಅನುಭವಿಸ್ತಾರೆ ಅಂತ ಅರ್ಥ. ಅಂದ್ರೆ ಮದುವೆ ಜೀವನನ ಅವರು ಅನುಭವಿಸ್ತಾರೆ, ಒಳ್ಳೆ ಜೀವನ ಸಿಗುತ್ತೆ ಅಂತ ಅರ್ಥ. ಪ್ಲಸ್ 9ನೇ ಭಾವ, 9ನೇ ಭಾವ ಕೂಡ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಪ್ಲಸ್ 11ನೇ ಭಾವ, 11ನೇ ಭಾವ ಕೂಡ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ 7ನೇ ಭಾವಕ್ಕೆ ಸಾಧಕ ಅಂತ ಅರ್ಥ. 7ನೇ ಭಾವಕ್ಕೆ 40% ಕೊಡ್ತೀವಿ. 7ನೇ ಭಾವಕ್ಕೆ 40%. ಗ್ರಹಕ್ಕೆ ಕುಜ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಅದಕ್ಕೆ 40% ಕೊಡ್ತೀವಿ. ಲಗ್ನ 10%. 9ನೇ ಭಾವ ಮತ್ತು 11ನೇ ಭಾವ 5% ಡಿವೈಡ್ ಆಗುತ್ತೆ. ಓಕೆ, ಇದು ಮ್ಯಾರೇಜಿಗೆ. ಇದೇ ರೀತಿ ಮಗು ಅನ್ನೋ ಒಂದು ವಿಚಾರ. ನೆಕ್ಸ್ಟ್ ಪ್ರಶ್ನೆ ಮಗು. ಮಗು ಅನ್ನೋ ಒಂದು ವಿಚಾರಕ್ಕೆ 5ನೇ ಭಾವನ ತಗೊಳ್ತೀವಿ. ಸೊ ಈಗ ಮದುವೆ ಅನ್ನೋ ಒಂದು ವಿಚಾರಕ್ಕೆ ಇನ್ನೊಂದು ಹಾಗೆ ಆಡ್ ಆನ್ ಮಾಡ್ಬೋದು ನೀವು ಬೇಕು ಅಂತಂದ್ರೆ. 2ನೇ ಮದುವೆಗೆ ನಾವು 9ನೇ ಭಾವನ ತಗೊಳ್ತೀವಿ. ಓಕೆ, 2ನೇ ಮದುವೆಗೆ 9ನೇ ಭಾವನ ತಗೊಳ್ತೀವಿ. 3ನೇ ಮದುವೆಗೆ 11ನೇ ಭಾವನ ತಗೊಳ್ತೀವಿ. ಸೊ ಈ ರೀತಿ ಯಾರಿಗೆಲ್ಲ 9ನೇ ಭಾವ 11ನೇ ಭಾವ ಚೆನ್ನಾಗಿದೆ, ಸೊ ಅವರೆಲ್ಲ 2 ಮದುವೆ 3 ಮದುವೆ ಆಗ್ಬೋದಾ ಅಂತ ಕೇಳಿದ್ರೆ ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ಓಕೆ, ಸೊ ಯಾರ ಜಾತಕದಲ್ಲಿ 7ನೇ ಭಾವ ಕೆಟ್ಟಿದ್ದು, ನಡೀತಾ ಇರುವಂತ ದಶಾಭುಕ್ತಿನೂ ಕೆಟ್ಟಿದ್ದು, ಅವ್ರ ಮಧ್ಯದಲ್ಲಿ ಒಂದು ಡೈವರ್ಸು ಸಪರೇಷನ್ ಆಗಿರುತ್ತೋ ಅವರು ನಿಮ್ಮ ಹತ್ರ ಬಂದು ನನಗೆ 2ನೇ ಮದುವೆ ಹೇಗಿರುತ್ತೆ ಅಥವಾ 2ನೇ ಮದುವೆ ನಾನು ಮಾಡ್ಕೊಳ್ಬೋದಾ ಅನ್ನೋ ಪ್ರಶ್ನೆ ಕೇಳಿದಾಗ ನಿಮಗೆ ಆ 9ನೇ ಭಾವ ಹೇಗಿದೆ ಅಂತ ನೋಡ್ಬೇಕು. ಸೊ ಅದಕ್ಕೋಸ್ಕರ, ಓಕೆನಾ? ಸೊ 2ನೇ ಮದುವೆ ಆಗೋರ್ಗೆ 7ನೇ ಭಾವ ಕೆಟ್ಟಿದ್ರು ಪರವಾಗಿಲ್ಲ, 9ನೇ ಭಾವ ಚೆನ್ನಾಗಿರ್ಬೇಕು ಮತ್ತು ನಡೀತಾ ಇರುವಂತ ದಶಾಭುಕ್ತಿ ಚೆನ್ನಾಗಿರ್ಲೇಬೇಕು. ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ 2ನೇ ಮದುವೆದಲ್ಲಿ ಸಮಸ್ಯೆಗಳನ್ನ ಕೊಡುತ್ತೆ ಅಂತ ಅರ್ಥ ಅದಕ್ಕೆ. ಓಕೆ, ರೈಟ್. ಮಗು ಅನ್ನೋ ಒಂದು ವಿಚಾರ. ಈಗ ಮಗುಗೆ ನಾವು 5ನೇ ಭಾವನ ತಗೊಳ್ತೀವಿ. ಮೊದಲನೇ ಮಗುಗೆ, 2ನೇ ಮಗುಗೆ 7ನೇ ಭಾವ, 3ನೇ ಮಗುಗೆ 9ನೇ ಭಾವ, 4ನೇ ಮಗುಗೆ 11ನೇ ಭಾವನ ತಗೊಳ್ತೀವಿ.
ಈ ಫಾರ್ಮ್ಯಾಟ್. 5ನೇ ಭಾವ, ಮಗು ಅನ್ನೋ ಒಂದು ವಿಚಾರಕ್ಕೆ 5ನೇ ಭಾವ ಸಾಧಕವಾಗಿ ಇರಬೇಕು ಅಂತ ಅರ್ಥ. 5ನೇ ಭಾವಕ್ಕೆ ಬಾಧಕವಾಗಿ ಇರಬಾರ್ದು. 5ನೇ ಭಾವಕ್ಕೆ 4 × 12 ಇರಬಾರ್ದು ಅಂತ ಅರ್ಥ. ಲಗ್ನದಿಂದ ಬರುವಂತ 4 8 ಇರಬಾರ್ದು. ಯಾಕೆಂದ್ರೆ 5ನೇ ಭಾವನ ಕೆಡಿಸುವಂತ ಭಾವಗಳು 4 12 8 12 ಆಗಿ ಬರುತ್ತೆ. 8ನೇ ಭಾವ 4ನೇ ಭಾವವಾಗಿ ಬರುತ್ತೆ. ಸೊ ಅದರಿಂದ 4 × 12 5ನೇ ಭಾವಕ್ಕೆ ತೊಂದರೆಗಳನ್ನ ಕೊಡುತ್ತೆ ಅಂತ ಅರ್ಥ. ಸೊ ಇವಾಗ 5ನೇ ಭಾವಕ್ಕೆ 8 12 ಕನೆಕ್ಟಿವಿಟಿ ಆಗಿದೆ ಅಥವಾ 4 × 12 ಕನೆಕ್ಟಿವಿಟಿ ಆಗಿದೆ ಅಂದ ತಕ್ಷಣ ಮಗು ಆಗಲ್ಲ ಅಂತಲ್ಲ ಅರ್ಥ. ಆಕ್ಚುಲಾಗಿ ಮಗು ಆಗತ್ತೆ ಅವ್ರಿಗೆ, ಬಟ್ ಆದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ಗಳ ಮುಖಾಂತರ ಆಗತ್ತೆ ಅಂತ ಅರ್ಥ. ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ಸ್ ಟ್ರೀಟ್ಮೆಂಟ್ಗಳು, ಅಂದ್ರೆ ಜನರಲ್ ಆಗಿ ನಾವು IAF ಅಂತೆಲ್ಲ ಕರಿತೀವಲ್ಲ ನಾವು, ಮೆಡಿಕಲ್ ಟ್ರೀಟ್ಮೆಂಟ್ಸ್, ಅದ್ರ ಮುಖಾಂತರ ಆಗತ್ತೆ ಅಂತ ಅರ್ಥ. ಅದಕ್ಕೆ ಅಂದ್ರೆ 5ನೇ ಭಾವದಲ್ಲಿ ಹಾರ್ಮೋನ್ಸ್ ಅಂತ ನಾವು ಒಂದು ಕಾರಕಗಳಿದೆ 5ನೇ ಭಾವದಲ್ಲಿ, ಅಥವಾ ನ್ಯಾಚುರಲ್ ಆಗಿ ಮಗು ಪ್ರೊಡಕ್ಷನ್ ಆಗುವಂತ ವಿಚಾರಕ 5ನೇ ಭಾವದಲ್ಲಿ ಇದೆ. ಈಗ 5ನೇ ಭಾವ ಕೆಟ್ಟಿದೆ ಅಂದ ತಕ್ಷಣನೇ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಮಗು ಆಗುವಂತ ವಿಚಾರಕಗಳನ್ನ ಅವ್ರಿಗೆ ತಡೆ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಇವರು ಆರ್ಟಿಫಿಷಿಯಲ್ ಆಗಿ ಮಗುವನ್ನ ಮಾಡ್ಕೊಳ್ಬೇಕು. ಆರ್ಟಿಫಿಷಿಯಲ್ ಅಂತಂದ್ರೆ IAF ಆಗಿರ್ಬೋದು, ಟ್ರೀಟ್ಮೆಂಟ್ ಮುಖಾಂತರ ಮಗು ಆಗುತ್ತೆ ಅಂತ ಅರ್ಥ. ಬಟ್ ಅದಕ್ಕೆ ಸಾಧಕವಾಗಿರುವಂತ ದಶಾಭಕ್ತಿನೂ ಬರಬೇಕು. ಓಕೆನಾ? ಈಗ ನೆಕ್ಸ್ಟ್ ಗ್ರಹಕಾರಕ ಬಂದು ಗುರುಗ್ರಹನ ತಗೊಳ್ತೀವಿ ಮಗು ಅನ್ನೋ ಒಂದು ವಿಚಾರಕ್ಕೆ. ಗುರುಗ್ರಹ ಕೂಡ ಆಕ್ಚುಲ್ ಆಗಿ 5ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಇರಬೇಕು, ಅಥವಾ ಲಗ್ನಕ್ಕೆ ಸಾಧಕವಾಗಿರುವಂತ ಭಾವಗಳು ಇರಬೇಕು. ಗುರುಗ್ರಹ ಏನಾದ್ರೂ 5ನೇ ಭಾವದ ಫಲಗಳನ್ನ ಕೆಡಿಸುವಂತ ಭಾವಗಳಿಗೆ ಕನೆಕ್ಟಿವಿಟಿ ಇರಬಾರ್ದು ಅಂತ ಅರ್ಥ. ಅಂದ್ರೆ ಗುರುಗ್ರಹ ಕೂಡ 4 × 12 ಇರಬಾರ್ದು. ಇದ್ರೆ ಮಗು ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೆ ಅಡಚಣೆಗಳು ಆಗತ್ತೆ ಅಂತ ಅರ್ಥ. ಯಾಕಂದ್ರೆ ಗುರುಗ್ರಹನೇ ನಾವು ಪುತ್ರಕಾರಕವಾಗಿರುವಂತ ಗ್ರಹ ಅಂತ ಕರಿತೇವೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯಾರಿಗೆ ಗುರುಗ್ರಹ ಚೆನ್ನಾಗಿರುತ್ತೆ ಪ್ಲಸ್ 5ನೇ ಭಾವನೂ ಚೆನ್ನಾಗಿದ್ದು ದಶಾಭುಕ್ತಿನೂ ಚೆನ್ನಾಗಿದ್ದು ಮಗು ಡಿಲೇ ಆಗ್ತಾನೆ ಇದೆ ಅನ್ನೋವಾಗ, ಓಕೆ, ಶುಕ್ರ ಗ್ರಹನ ಒಂದು ಸರಿ ಚೆಕ್ ಮಾಡ್ಬೇಕು. ಯಾಕೆಂದ್ರೆ ಶುಕ್ರ ಗ್ರಹನ ನಾವು ವೀರ್ಯಾಣುಗಳು ಅಂತ ಕರಿತೀವಿ. ಸ್ಪರ್ಮ್ಗೆ ಕಾರಕವಾಗಿರುವಂತ ಗ್ರಹ ಶುಕ್ರ ಗ್ರಹ. ಸೊ ಶುಕ್ರ ಗ್ರಹ ಅವರ ಜಾತಕದಲ್ಲಿ ಏನಾದ್ರು 4 × 12ಕ್ಕೆ ಕನೆಕ್ಟಿವಿಟಿ ಇದ್ರೆ ವೀರ್ಯಾಣುಗಳಲ್ಲಿ ತೊಂದರೆ ಬರುವಂತ ಸಾಧ್ಯತೆಗಳಿದೆ ಅಂತ ಅರ್ಥ. ಅದಕ್ಕೆ ನಾವು ಶುಕ್ರ ಗ್ರಹನ ಕೂಡ ಒಂದು ಸರಿ ಚೆಕ್ ಮಾಡ್ಬೇಕು. ಮದುವೆಗಾಗಿರ್ಬೋದು, ಮಗುಗಾಗಿರ್ಬೋದು, ಅಥವಾ ಯಾವುದೇ ಕಾರಕಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೂ ಕೂಡ ಅದಕ್ಕೆ ದಶಾಭುಕ್ತಿ ಸಾಧಕವಾಗಿ ಇರಲೇಬೇಕು. ಓಕೆನಾ? ಇದು ಮೇನ್. ಯಾಕೆಂದ್ರೆ ಯಾವಾಗ ಆಗತ್ತೆ ಮಗು ಅನ್ನೋ ಒಂದು ಪ್ರಶ್ನೆ ಇದೆ ನಮ್ಗೆ. ಕರೆಕ್ಟ್ನೇ? ಯಾವಾಗ ಆಗತ್ತೆ ಮಗು, ಅಥವಾ ಯಾವಾಗ ಮದುವೆ ಆಗತ್ತೆ ನನಗೆ, ಯಾವಾಗ ಉದ್ಯೋಗ ಸಿಗುತ್ತೆ ನನಗೆ ಅನ್ನೋ ಪ್ರಶ್ನೆ ಎಲ್ಲದಕ್ಕೂ ಯಾವಾಗ ಆಗತ್ತೆ ಅನ್ನೋ ಪ್ರಶ್ನೆ ಕೇಳಿದಾಗ ದಶಾಭುಕ್ತಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಅದಕ್ಕೆ ದಶಾಭುಕ್ತಿನ ನಾವು ನೋಡ್ಲೇಬೇಕು. ರೈಟ್. ನೆಕ್ಸ್ಟ್ ಉದ್ಯೋಗ. ಉದ್ಯೋಗನ ನಾವು 6ನೇ ಭಾವ ಅಂತ ತಗೊಳ್ತೀವಿ. ಆಕ್ಚುಲಿ ಉದ್ಯೋಗಕ್ಕೆ ಕಾರಕವಾಗಿರುವಂತ ಭಾವ 6ನೇ ಭಾವ. ಕೆಲವರು 10ನೇ ಭಾವನೂ ಕೂಡ ಸೇರಿಸ್ಕೊಳ್ತಾರೆ. ಉನ್ನತ ಸ್ಥಾನ, ಉದ್ಯೋಗದಲ್ಲಿ ಉನ್ನತ ಸ್ಥಾನ ಅಂದ್ರೆ ಟಾಪ್ ಲೆವೆಲ್ ಅನ್ನೋದಕ್ಕೆ 10ನೇ ಭಾವನ ತಗೊಳ್ತೀವಿ. ಯಾಕೆಂದ್ರೆ 6ನೇ ಭಾವ ಅನ್ನೋದು ತಿಂಗಳ ಸಂಬಳ, ಮಂತ್ಲಿ ಸ್ಯಾಲ್ರಿ. ಓಕೆನಾ? ಯಾವುದೇ ಕಾರಣಕ್ಕೂ ಕೂಡ 6ನೇ ಭಾವಕ್ಕೆ ಬಾಧಕವಾಗಿರುವಂತ ಭಾವಗಳು ಕನೆಕ್ಟಿವಿಟಿಲಿ ಬರಬಾರ್ದು. 6ನೇ ಭಾವನ ಕೆಡಿಸುವಂತ ಭಾವಗಳು ಅಂತ ಬಂದಾಗ 1 ಮತ್ತು 5 ಅಂತ ಕರಿತೀವಿ, ಅದು ಬಾಧಕ ಭಾವಗಳು. ಬಟ್ ಆದ್ರೆ 1 ಇದ್ರೂ ಕೂಡ ತೊಂದರೆ ಇಲ್ಲ. ಆಕ್ಚುಲ್ ಆಗಿ 5 ಇರಬಾರ್ದು. 5 ಜೊತೆಲಿ 9 ಅಂತೂ ಇರಲೇಬಾರ್ದು. ಯಾಕೆ ಅಂತಂದ್ರೆ 5ನೇ ಭಾವಕ್ಕೆ 9ನೇ ಭಾವ 4ನೇ ಭಾವವಾಗಿ ಬಂದ್ಬಿಡತ್ತೆ. ಪ್ಲಸ್ 10ನೇ ಭಾವಕ್ಕೂ ಕೂಡ ಈ 9ನೇ ಭಾವ 12ನೇ ಭಾವವಾಗಿ ಬರೋದ್ರಿಂದ ಆ ಉದ್ಯೋಗ ಅನ್ನೋ ಒಂದು ವಿಚಾರಕ್ಕೆ 6ನೇ ಭಾವಕ್ಕೂ ಅಥವಾ 10ನೇ ಭಾವಕ್ಕೂ ಅದು ಸಾಧಕವಾಗಿಲ್ಲದಿರುವಂತ ಭಾವಗಳು. 6ನೇ ಭಾವಕ್ಕೋ 10ನೇ ಭಾವಕ್ಕೋ 5 9 ಕನೆಕ್ಟಿವಿಟಿ ಇರಬಾರ್ದು. ಇದು ಯಾರಿಗೆ ಅಂತಂದ್ರೆ ತಿಂಗಳ ಸಂಬಳ ತಗೊಳ್ಳುವಂಥವ್ರಿಗೆ. ಓಕೆ, ತಿಂಗಳ ಸಂಬಳ ತಗೊಳ್ಳುವಂಥವ್ರಿಗೆ.
ಪ್ಲಸ್ ಗ್ರಹಕಾರಕ. ಗ್ರಹಕಾರಕನ ಮಾತ್ರ ನೀವು ಹೇಗ್ ತಗೊಳ್ಬೇಕು ಅಂತಂದ್ರೆ ಅವರು ಯಾವ ಗ್ರಹದ ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ಅಥವಾ ಯಾವ ಗ್ರಹದ ಉದ್ಯೋಗನ ಇವರು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆ ಗ್ರಹ ಇವರ ಜಾತಕದಲ್ಲಿ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಅವ್ರು ಇವಾಗ ಉದಾಹರಣೆಗೆ ನಾನು IT ಕಂಪನಿಲಿ ಟ್ರೈ ಮಾಡ್ಬೇಕು ಅಂತ ಇದೀನಿ. IT ಕಂಪನಿಗೆ ನಾವು 3ನೇ ಭಾವನ ತಗೊಳ್ತೀವಿ, ಪ್ಲಸ್ ಗ್ರಹಕಾರಕವಾಗಿ ಬುಧ ಗ್ರಹನ ತಗೊಳ್ತೀವಿ. 6ನೇ ಭಾವ ಸಾಧಕವಾಗಿದ್ದು 3ನೇ ಭಾವನು ಸಾಧಕವಾಗಿದ್ದು ಬುಧ ಗ್ರಹನು ಸಾಧಕವಾಗಿತ್ತು ಅಂತಂದ್ರೆ IT ಕಂಪನಿಲಿ ಅವರು ಉದ್ಯೋಗನ ಮಾಡಬಹುದು ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಾವು 6ನೇ ಭಾವನ ನೋಡ್ತಾ ಇರೋದು ಯಾಕೆ ಅಂತಂದ್ರೆ ಉದ್ಯೋಗ ಹೇಗಿದೆ ಅನ್ನೋ ಒಂದು ವಿಚಾರಕ್ಕೆ. ಅಂದ್ರೆ ಇವರಿಗೆ ಕೆಲಸ ಹೇಗಿರುತ್ತೆ, ಚೆನ್ನಾಗಿರುತ್ತಾ, ಇವರು ಕಂಟಿನ್ಯೂಸ್ ಆಗಿ ಒಂದು ಕಂಪನಿಲಿ ಲಾಂಗ್ ಟರ್ಮ್ ವರ್ಗು ಇರ್ತಾರಾ, ಇರೋಲ್ವಾ, ಅಥವಾ ಇವರು ತಿಂಗಳು ಸಂಬಳ ತಗೊಳ್ಳುವಂತ ಜಾತಕನ ಇದು ಅನ್ನೋದನ್ನ ನೋಡೋದಕ್ಕೋಸ್ಕರ. ಅವರು ಯಾವ ಉದ್ಯೋಗ ಅಂದ್ರೆ ಯಾವ ಭಾವದಿಂದ ಹಣ ಸಂಪಾದನೆ ಮಾಡ್ಬೇಕು ಅನ್ಕೊಳ್ತಾರೆ. ಈಗ IT ಕಂಪನಿ ಅಂದ್ರೆ 3ನೇ ಭಾವ, ಗ್ರಹಕಾರಕ ಬುಧ ಗ್ರಹ. ಸೊ ಈ ರೀತಿ ಅದನ್ನ ತಗೊಂಡು ನಾವು ನೋಡ್ಬೇಕು. ಈ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಡಾಕ್ಟರ್ಸ್ ಪ್ರೊಫೆಷನ್, ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿಗಳಾಗಿರ್ಬೋದು, ಇದೆಲ್ಲದಕ್ಕೂ ನಾವು 6ನೇ ಭಾವನ ತಗೊಳ್ತೀವಿ. 6ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. 6ನೇ ಭಾವ ಏನಾದ್ರು 5, 9ಕ್ಕೆ ಕನೆಕ್ಟಿವಿಟಿ ಇತ್ತು ಅಥವಾ 5, 9, 11ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದಾಗ ಇವ್ರಿಗೆ ಹಾಸ್ಪಿಟಲ್ಗಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ಗಳಿಗೆ ಸಂಬಂಧಪಟ್ಟಂತ ಉದ್ಯೋಗ ಸೆಟ್ ಆಗತ್ತಾ ಅಂದ್ರೆ ಸೆಟ್ ಆಗಲ್ಲ. ರೈಟ್, ಯಾಕೆಂದ್ರೆ ರೋಗ ಎಲ್ಲಿದೆಯೋ ಅಲ್ಲೇ ಹಾಸ್ಪಿಟಲ್, ಔಷಧ ಎಲ್ಲಾನು ಅಷ್ಟೇ. ಈಗ ಮೆಡಿಕಲ್ ಶಾಪ್ ಓಪನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೂ ಕೂಡ ಅದು 6ನೇ ಭಾವನೆ. ರೋಗ ಎಲ್ಲಿದೆಯೋ ಅಲ್ಲೇ ಎಲ್ಲ ಇರುತ್ತೆ ಅಂತ ಅರ್ಥ ಅದಕ್ಕೆ. ಸೊ 6ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಈಗ ಡಾಕ್ಟರ್ಸ್ ಅಂದ ತಕ್ಷಣ ನಾವು ಗ್ರಹಕಾರಕವಾಗಿ ತಗೊಳ್ಳೋದು ಯಾರು ಅಂದ್ರೆ ಸೂರ್ಯ ಗ್ರಹ. ಅದರಲ್ಲಿ ಇನ್ನೂ ಸ್ಪೆಷಲೈಸೇಷನ್ ಈಗ ನಾವು ತಗೊಳಕ್ ಹೋದಾಗ ಆಕ್ಚುಲ್ ಆಗಿ, ಈಗ ಉದಾಹರಣೆಗೆ ಡಾಕ್ಟರ್ಸ್ ಅಲ್ಲೇ ನಾನಿವಾಗ ನ್ಯೂರೋಲಜಿಸ್ಟ್ ಆಗಿದ್ದೀನಿ ಅಂತಂದಾಗ ಬುಧ ಗ್ರಹನ ತಗೊಳ್ತೀವಿ. ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಕುಜ ಗ್ರಹನ ತಗೊಳ್ತೀವಿ. ಗೈನಕಾಲಜಿಸ್ಟ್ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ನಾವು ಶುಕ್ರ ಗ್ರಹನ ತಗೊಳ್ತೀವಿ ನಾವು. ಸೊ ಈ ತರ ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳನ್ನ ನಾವು ನೋಡಿ ಫಲವನ್ನ ಹೇಳಬೇಕು. ಓಕೆನಾ, ಅದು ಕೂಡ ಇಂಪಾರ್ಟೆಂಟ್. ಇದು ಉದ್ಯೋಗಗಳಿಗೆ ಸಂಬಂಧಪಟ್ಟ. ಈಗ ಯಾರಾದ್ರೂ ಒಬ್ರು ಬಂದು ನನಗೆ ಪ್ರಮೋಷನ್ ಆಗತ್ತಾ ಅಂತ ಕೇಳಿದಾಗ ಅವರ ದಶಾಭುಕ್ತಿ ಕಾಲದಲ್ಲಿ ಏನಾದ್ರು, ದಶಾಭುಕ್ತಿ ಅಂತರ ಪೀರಿಯಡ್ಗಳೇನಾದ್ರು 10 ಕನೆಕ್ಟಿವಿಟಿ ಇದೆ ಅಂದ ತಕ್ಷಣ ನಾವು ಈಸಿಯಾಗಿ ಹೇಳ್ಬೋದು ಎಸ್ ಇವ್ರಿಗೆ ಪ್ರಮೋಷನ್ ಸಿಗುವಂತ ಟೈಮ್ ಇದು ಅಂತ. ದಶಾಭುಕ್ತಿಗಳಲ್ಲಿ ಏನಾದ್ರು ಅವ್ರಿಗೆ 8, 12 ಅಥವಾ 5, 9 ಇತ್ತು ಅಂತಂದ್ರೆ ಅವ್ರಿಗೆ ಪ್ರಮೋಷನ್ಸ್ ಆಗೋದಿಲ್ಲ, ಅಥವಾ ಅವರು ಎದುರು ನೋಡ್ತಾ ಇರುವಂತ ಸಂಬಳನೋ ಅಥವಾ ಅವ್ರು ಎದುರು ನೋಡ್ತಾ ಇರುವಂತ ವಿಚಾರಗಳು ನಡೆಯುತ್ತಾ ಉದ್ಯೋಗದಲ್ಲಿ ಅಂದ್ರೆ ಇಲ್ಲ ಅಂತ ಅರ್ಥ. ಓಕೆನಾ? ಆರೋಗ್ಯ ಅನ್ನೋ ಒಂದು ವಿಚಾರನೂ ಕೂಡ 6ನೇ ಭಾವಕ್ಕೂ ಮತ್ತು ಲಗ್ನಕ್ಕೂ ಸಂಬಂಧಪಟ್ಟಿರುವಂತ ಪ್ರಶ್ನೆ ಅದು. ಆರೋಗ್ಯ ಅಂತ ಬಂದ ತಕ್ಷಣನೇ ನಮಗೆ 6ನೇ ಭಾವ ಪ್ಲಸ್ ಲಗ್ನ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ಲಸ್ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಬರುತ್ತೆ ಅಂತ ನೋಡಿದಾಗ ನಾವು ಯಾವ ಗ್ರಹ ಅವರ ಜಾತಕದಲ್ಲಿ 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಾವು ಒಂದು ಜಾತಕವನ್ನ ಅನಾಲಿಸಿಸ್ ಮಾಡ್ಬೇಕಂದಾಗ 6ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋದು. ಬಟ್ ಆದ್ರೆ ಅವರ ಜಾತಕದಲ್ಲಿ 4ನೇ ಭಾವ ಕೆಟ್ಟಿದೆ, ಪ್ಲಸ್ ಶುಕ್ರ ಗ್ರಹ ಅವರ ಜಾತಕದಲ್ಲಿ ಕೆಟ್ಟಿದೆ ಅಂತಂದಾಗ ಡಯಾಬಿಟಿಕ್ಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಯಾಕೆಂದ್ರೆ ನಾವು ಡಯಾಬಿಟಿಸ್ಗೆ 4ನೇ ಭಾವನ ತಗೊಳ್ತೀವಿ, ಎಕ್ಸೆಸ್ ಆಫ್ ಗ್ಲೂಕೋಸ್ ಅಂತ ಕರಿತೀವಲ್ಲ, ಅದಕ್ಕೆ ನಾವು 4ನೇ ಭಾವನ ತಗೊಳ್ತೀವಿ. ಪ್ಲಸ್ ಶುಕ್ರ ಗ್ರಹನ ತಗೊಳ್ತೀವಿ. ಶುಕ್ರ ಗ್ರಹನ ಯಾಕೆ ತಗೊಳ್ತೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಸ್ವೀಟ್ಸ್ ಅಂತ ಕರಿತೀವಿ ನಾವು ಜನರಲ್ ಆಗಿ. ಓಕೆ, ಅಥವಾ ಸಕ್ಕರೆ ಕಾಯಿಲೆಗೆ ನಾವು ಶುಕ್ರ ಗ್ರಹನ ತಗೊಳ್ತೀವಿ. ಇದೇ ನ್ಯಾಚುರಲ್ ಆಗಿರುವಂತ ಸ್ವೀಟ್ಸ್ಗೆ ಗುರುಗ್ರಹನ ತಗೊಳ್ತೀವಿ. ಶುಕ್ರ ಗ್ರಹನ ಅನ್ಯಾಚುರಲ್ ಸ್ವೀಟ್ಸ್ ಅಂತ ಕರಿತೀವಿ ಆಕ್ಚುಲ್ ಆಗಿ. ಓಕೆ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಹಣ್ಣಿನಿಂದ ಬರುವಂತ ಎಲ್ಲಾ ತರದ ಸ್ವೀಟ್ನೆಸ್ ಕೂಡ ನಾವು ಗುರುಗ್ರಹನ ತಗೊಳ್ತೀವಿ. ಓಕೆ, ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಮಾಡದೇ ಇರುವಂತ ಯಾವುದೇ ಅನ್ಯಾಚುರಲ್ ಸ್ವೀಟ್ಸ್ಗೆ ನಾವು ಶುಕ್ರ ಗ್ರಹನ ಕಾರಕಗಳಲ್ಲಿ ತಗೊಳ್ತೀವಿ.
ಸೊ ಅದಕ್ಕೋಸ್ಕರನೇ ಶುಕ್ರ ಗ್ರಹನ ಡಯಾಬಿಟಿಕ್ಗೆ ಕಾರಕವಾಗಿರುವಂತ ಗ್ರಹ. ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಕೆಟ್ಟಿರುತ್ತೋ ಅವ್ರು ಸ್ವಲ್ಪ ಡಯಾಬಿಟಿಕ್ ರಿಲೇಟೆಡ್ ಆಗಿರುವಂತ ವಿಚಾರಗಳಲ್ಲಿ ತೊಂದರೆ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕು ಅವ್ರು. ಓಕೆ, ಸೊ ಆ ರೀತಿ ನಾವು ಅದನ್ನ ಗ್ರಹಕಾರಕ ಭಾವಕಾರಕ ಎರಡನ್ನೂ ಕೂಡ ನೋಡಿ ನಾವು ಅನಾಲಿಸಿಸ್ ಅನ್ನ ಮಾಡಬೇಕು. 8ನೇ ಭಾವನ ನಾವು ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಅಂತ ಕರಿತೀವಿ. ದೀರ್ಘಕಾಲವಾಗಿ ಅಂತಂದ್ರೆ ಕ್ರಾನಿಕ್ ಡಿಸೀಸ್ ಅಂತ ಅರ್ಥ. ಅದಕ್ಕೆ ತುಂಬಾ ದಿನ ನಮ್ಮೊಂದಿಗೆ ಇರುವಂತ ಕಾಯಿಲೆಗಳು. ಉದಾಹರಣೆಗೆ ತುಂಬಾ ಜನಕ್ಕೆ ನೀವು ನೋಡಿರ್ತೀರ, ಕಾಲ್ ನೋವು ಬರ್ತಾನೆ ಇರ್ತದೆ. ಯಾರಿಗೆ ಅಂತಂದ್ರೆ ಶನಿ ಗ್ರಹ ಏನಾದ್ರೂ 8ಕ್ಕೆ ಕನೆಕ್ಟಿವಿಟಿ ಆಗಿದ್ರೆ ಕಾಲ್ ನೋವುಗಳು ಕಾಣಿಸ್ಕೊಳ್ತಾನೆ ಇರ್ತದೆ ಅಂತ ಅರ್ಥ. ಅವಾಗ ಕಾಲ್ ನೋವುಗಳು ಬರ್ತಾನೆ ಇರ್ತದೆ ಅಂತ ಅರ್ಥ. ಅಥವಾ ಯಾವ ಗ್ರಹ 8ಕ್ಕೆ ಕನೆಕ್ಟಿವಿಟಿ ಇರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಅವಾಗ ಅವರು ಕಾಣಿಸ್ಕೊಳ್ತಾ ಇರ್ತದೆ. ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಒಂದು ಆಪರೇಷನ್ಸೋ ಸರ್ಜರಿನೋ ಏನೋ ಒಂದು ಆಗತ್ತೆ ಅಂತ ಅರ್ಥ. ಅದಕ್ಕೆ ಯಾಕಂದ್ರೆ 8 ಅಂತಂದ್ರೇನೆ ದೇವರು ಕೊಟ್ಟಿರುವಂತ ವಿಚಾರನ ಒಂದನ್ನ ನಮ್ಮ ದೇಹದಿಂದ ರಿಮೂವ್ ಮಾಡುವಂಥದ್ದು, ಅಥವಾ ಅದನ್ನ ನಾವು ಆಲ್ಟ್ರೇಷನ್ ಮಾಡಿ ಅದ್ರ ಜೊತೆ ನಾವೇನಾದ್ರೂ ಒಂದು ಆಡ್ ಮಾಡುವಂಥದ್ದು. ಈಗ ಉದಾಹರಣೆಗೆ ಕಾಲೇನೋ ಒಡೆದೋಗಿದೆ, ಫ್ರಾಕ್ಚರ್ ಆಗಿದೆ, ಇಂಜುರಿ ಆಗಿದೆ, ಒಂದು ಪ್ಲೇಟ್ ಇಡಬೇಕು ಅಂತ ಹೇಳ್ತಾರೆ. ಅಂದ್ರೆ 8 ಇದೆ ಅಂತ ಅರ್ಥ. ಅವಾಗ 8ಅಲ್ಲಿ ಕನೆಕ್ಟಿವಿಟಿ ಇದೆ ಅಂತ ಅರ್ಥ. ಓಕೆ, ಸೊ ಈ ರೀತಿ ನೀವು ಮೆಡಿಕಲ್ ನೀವು ನೋಡ್ಬೇಕಾಗುತ್ತೆ. 6, 8 ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಭಾವಗಳು. 6, 8, 12 ಭಾವಗಳು ಮೆಡಿಕಲ್ ಆಸ್ಟ್ರಾಲಜಿಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಭಾವಗಳು. ಓಕೆ, ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ನಾನು ವ್ಯಾಪಾರ ಮಾಡ್ಬೇಕು ಮಾಡಬಾರ್ದಾ ಅನ್ನೋ ಒಂದು ಪ್ರಶ್ನೆ ಕೇಳ್ತಾರೆ. ವ್ಯಾಪಾರ ಅನ್ನೋದು 7ನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. ಓಕೆ, 7ನೇ ಭಾವ ಏನಾದ್ರೂ ಅವರ ಜಾತಕದಲ್ಲಿ 7ನೇ ಭಾವನ ಕೆಡಿಸುವಂತ ಭಾವಗಳು ಇದ್ರೆ ನಾವಿಲ್ಲಿ 8, 12 ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ 7ನೇ ಭಾವಕ್ಕೆ 2 ಮತ್ತು 6, 8, 12 ಆಗಿ ಬಂದ್ರೂ ಕೂಡ ಅದು 2ನೇ ಭಾವಕ್ಕೆ ಹಣವನ್ನ ತಂದು ಕೊಡುವಂತ ಭಾವಗಳು. ಸೊ ಅದರಿಂದ ಇಲ್ಲಿ ಲಗ್ನದಿಂದ ಬರುವಂತ 8, 12 ಏನಾದ್ರು, ಓಕೆ, ಲಗ್ನದಿಂದ ಬರುವಂತ 8, 12 ಮಾತ್ರನ ನಾವು 7ನೇ ಭಾವಕ್ಕೆ ನೋಡ್ಬೇಕು. ಆ ಭಾವ ಮಾತ್ರನೇ ಏನ್ ಮಾಡುತ್ತೆ ಅಂತಂದ್ರೆ ಇನ್ನರ್ ಲೈಫ್ ಅನ್ನು ಕೆಡಿಸುತ್ತೆ, ಔಟರ್ ಲೈಫ್ ಅನ್ನು ಕೆಡಿಸುತ್ತೆ. ಸೊ ಆ ಕಾರಣದಿಂದ 7ನೇ ಭಾವಕ್ಕೆ ಲಗ್ನದಿಂದ ಬರುವಂತ 8, 12 ಏನಾದ್ರು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅವರು ವ್ಯಾಪಾರ ವ್ಯವಹಾರಗಳನ್ನ ಬಿಸ್ನೆಸ್ ಅನ್ನ ಮಾಡ್ಲೇಬಾರ್ದು ಅಂತ ಅರ್ಥ. 7ನೇ ಭಾವ ಏನಾದ್ರೂ 5, 9ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ವ್ಯಾಪಾರಗಳನ್ನ ಮಾಡಬಹುದು ಅವರು, ಬಟ್ ಆದ್ರೆ ಅದು 2ನೇ ಭಾವಕ್ಕೆ ಲಾಸ್ ಕೊಡುವಂತ ಭಾವಗಳಾಗಿರೋದ್ರಿಂದ ಓಕೆ, ಯಾವುದೇ ಕಾರಣಕ್ಕೂ ಕೂಡ ಅವರು ಕ್ರೆಡಿಟ್ ಬೇಸಿಸ್ ಅಲ್ಲಿ ಬಿಸ್ನೆಸ್ ಗಳನ್ನ ಮಾಡಬಾರ್ದು ಅಂತ ಅರ್ಥ. ಕ್ರೆಡಿಟ್ ಬೇಸಿಸ್ ಅಲ್ಲಿ ಅಂತಂದ್ರೆ ಉದಾಹರಣೆಗೆ ಈಗ ನನ್ನ ಹತ್ರ ಒಂದು ಪೆನ್ ಇದೆ, ಆ ಪೆನ್ ಅವ್ರು ಬಂದು ಯಾರಾದ್ರೂ ಒಬ್ರು ಬರ್ತಾರೆ, ಕಸ್ಟಮರು ಈಸ್ಕೊಂಡು ಹೋಗ್ತಾರೆ, ದುಡ್ಡನ್ನ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಆ ತರ ಕ್ರೆಡಿಟ್ ಬಿಸ್ನೆಸ್ ಅನ್ನ ಮಾಡಬಾರ್ದು. ಕ್ರೆಡಿಟ್ ಬೇಸಿಸ್ ಅಲ್ಲಿ ಮಾಡೋಂಗಿಲ್ಲ. ಇವತ್ತು ನಾವ್ ಏನಾದ್ರೂ ಒಂದು ವಸ್ತು ತಗೊಂಡಿದೀವಿ, ಅದನ್ನ ಮಾರ್ತಾ ಇದೀವಿ ಅಂದ್ರೆ ಇವತ್ತೇ ಆ ವಸ್ತುನ ಮಾರಿದ್ದಕ್ಕೆ ಹಣವನ್ನ ನಾವು ತಗೊಳ್ಬಿಡ್ಬೇಕು. ಅದು ಕ್ರೆಡಿಟ್ ಬೇಸಿಸ್ ಅಲ್ಲಿ ನೀವೇನಾದ್ರೂ ಕೊಡಕ್ ಹೋದಾಗ ಅದು ಲಾಸ್ ಅನ್ನ ಮಾಡ್ಬಿಡುತ್ತೆ. ಸೊ ಅದರಿಂದ ಲಗ್ನ ಭಾವಕ್ಕೆ ಅಥವಾ 7ನೇ ಭಾವಕ್ಕೆ ಯಾವುದೇ ಕಾರಣಕ್ಕೂ ಲಗ್ನದಿಂದ ಬರುವಂತ 8, 12 ಆಗಿರ್ಬೋದು ಅಥವಾ 5, 9 ಕನೆಕ್ಟಿವಿಟಿ ಇರಬಾರ್ದು. ಓಕೆ, ಇದಿಷ್ಟು ನಾವು ಗಮನ ಇಡಲೇಬೇಕು. ಪ್ಲಸ್ ಅವರು ಯಾವ ಉದ್ಯೋಗ ಅಂತೀನಿ ವ್ಯಾಪಾರನ ಮಾಡಬೇಕು ಅಂದ್ಕೊಳ್ತಾರೋ ಆ ಗ್ರಹ ಕೂಡ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಓಕೆ, ಈಗ ಉದಾಹರಣೆಗೆ ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಇಟ್ಕೊಳ್ಳೋಣ ವ್ಯಾಪಾರಕ್ಕೆ. ಅದಕ್ಕೆ ನಾವು ಶುಕ್ರ ಗ್ರಹನ ತಗೊಳ್ತೀವಿ. ಶುಕ್ರ ಗ್ರಹನು ಕೂಡ ಆಕ್ಚುಲ್ ಆಗಿ 8, 12ಕ್ಕೆ ಕನೆಕ್ಟಿವಿಟಿ ಇರಬಾರ್ದು, ಪ್ಲಸ್ 5, 9ಕ್ಕೆ ಕನೆಕ್ಟಿವಿಟಿ ಇರಬಾರ್ದು. ಆಕ್ಚುಲಿ ಇದು ಯಾಕೆ ಅಂತಂದ್ರೆ 5, 9 ನಾನು ಅವಾಗ್ಲೇ ಹೇಳ್ದಂಗೆ ಲಗ್ನ 2ನೇ ಭಾವಕ್ಕೆ ಒಳ್ಳೆ ಫಲಗಳನ್ನ ಕೊಡೋದಿಲ್ಲ. ಸೊ ಆ ಕಾರಣದಿಂದ ಅವರು ಬಹಳ ಹುಷಾರಾಗಿ ಇರಬೇಕು ಅಂತ ಅರ್ಥ. ಓಕೆ, ಈಗ ಉದಾಹರಣೆಗೆ ಈ ತರ ಯಾವುದೇ ಉದ್ಯೋಗ ಅವ್ರು ಮಾಡ್ತಾ ಅಂದ್ರೆ ವ್ಯಾಪಾರನೋ ಉದ್ಯೋಗನ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಗ್ರಹಗಳು ಕೂಡ ಅವ್ರಿಗೆ ಚೆನ್ನಾಗಿರ್ಬೇಕು. ಓಕೆ, ಪ್ಲಸ್ ನಡೀತಾ ಇರುವಂತ ದಶಾಭುಕ್ತಿ, ಇದು ನಿಮ್ಗೆ ಗೊತ್ತು. ಈಗ ನಾನು ಫಾರಿನ್ ಟ್ರಾವೆಲ್ಗೆ ಹೋಗ್ಬೇಕು ಅಂತ ಇದ್ದೀನಿ ಸರ್, ಫಾರಿನ್ಗೆ ಹೋಗ್ಬೇಕು ಅಂತ ಇದ್ದೀನಿ ಸರ್ ಕೆಲಸ ಮಾಡೋದಕ್ಕೆ, ಫಾರಿನ್ಗೆ ಹೋಗ್ಬೋದಾ ಅನ್ನೋ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಆಕ್ಚುಲಾಗಿ
ಫಾರಿನ್ ನಾನು ಹೋಗ್ಬೋದಾ ಅನ್ನೋ ಪ್ರಶ್ನೆನೇ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಅವರ ಜಾತಕದಲ್ಲಿ ನಡೀತಾ ಇರುವಂತ ದಶಾಭುಕ್ತಿಗೆ 3 ಮತ್ತು 9 ಕನೆಕ್ಟಿವಿಟಿ ಇರಬೇಕು. ನಡೀತಾ ಇರುವಂತ ದಶಾಭುಕ್ತಿಗೆ 3-9 ಕನೆಕ್ಟಿವಿಟಿ ಇದ್ರೆ ಓವರ್ಸಿ ಟ್ರಾವೆಲ್ ಮಾಡೋದಕ್ಕೆ ಈ ಜಾತಕ ಸಾಧಕವಾಗಿದೆ ಅಂತ ಅರ್ಥ. ಯಾಕೆಂದ್ರೆ 4ನೇ ಭಾವ ಅನ್ನೋದು ತಾಯಿನಾಡು ಅಂತ ಕರಿತೀವಿ. 4ನೇ ಭಾವದಿಂದ ಹೊರಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಜನ್ಮಸ್ಥಳದಿಂದ ಹೋಗ್ತಾ ಇದೀವಿ ಅಂತ ಅರ್ಥ. ಅದನ್ನ ನೀವು ಬೇರೆ ಊರಿಗೆ ಹೋಗ್ಬೋದಾ? ನಾನು ಈಗ ಉದಾಹರಣೆಗೆ ನಾನು ಇಲ್ಲಿಂದ ಬೆಂಗಳೂರಿಂದ ನಾನು ಮೈಸೂರಿಗೆ ಹೋಗಿ ಕೆಲಸ ಮಾಡ್ಬೋದಾ ಅನ್ನೋ ಪ್ರಶ್ನೆ ಕೇಳಿದಾಗ, ಈಗ ಅವರ ಜಾತಕದಲ್ಲಿ 3-9 ಕಾಣಿಸ್ತಾ ಇದೆ ಅಂದ್ರೆ 3-7-11 ಕಾಣಿಸ್ತಾ ಇದೆ ಅಂದ್ರೆ ಕೂಡ ಎಸ್ ಅವ್ರು ಹೋಗ್ಬೋದು ಅಂತ ಅರ್ಥ. ಓಕೆ, ಬಟ್ ಆದ್ರೆ ಇಲ್ಲಿ ಇನ್ನೊಂದು ಮೆಥಡಾಲಜಿನೂ ಇದೆ ಆಕ್ಚುಲ್ ಆಗಿ. ಸೊ ಅದೇನು ಅಂತಂದ್ರೆ, ಇವತ್ತಿನವರೆಗೂ ನಮ್ಮ ಆ್ಯಪಲ್ಲಿ ಇನ್ನೂ ಆ್ಯಡ್ ಮಾಡಿಲ್ಲ, ಬಟ್ ಇನ್ ಫ್ಯೂಚರ್ ಅಲ್ಲಿ ಆ್ಯಡ್ ಮಾಡ್ತೀವಿ ಅದನ್ನ. ಈಗ ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ, ಅಂದ್ರೆ ಹೇಳ್ತಾ ಇದ್ದೀನಿ ಆಕ್ಚುಲ್ ಆಗಿ. ಈಗ ಕಸ್ಪಲ್ ಲಿಂಕ್ಸ್ ಅನ್ನ ಅವ್ರು ಹೋಗ್ಬೇಕು ಅಂತ ಅನ್ಕೊಂಡಿರುವಂತ ಊರಿಗೆ ನಾವು ಹಾಕುವಂತ. ಈಗ ಉದಾಹರಣೆಗೆ ಈ ಜಾತಕಕ್ಕೆ ಈ ಕಸ್ಪಲ್ ಇಂಟರ್ಲಿಂಕ್ಸ್ ಅಥವಾ ಕಸ್ಪಲ್ ಲಿಂಕ್ಸ್ ಎಲ್ಲಿಗಾಗಿದೆ ಅಂತಂದ್ರೆ ಜನ್ಮಸ್ಥಳ ಅನ್ನೋ ಜಾಗಕ್ಕೆ ತಗೊಂಡಿದ್ದೀವಿ. ಈಗ ಇವರ ಜಾತಕದಲ್ಲಿ ಸಾಧಕವಾಗಿ ಇದೆ ಅಂತ ತೋರಿಸ್ತಾ ಇದೆ, ಎಲ್ಲದಕ್ಕೂ ಸಾಧಕವಾಗಿದೆ, ಎಲ್ಲ ಓಕೆ ಅಂತ ತೋರಿಸ್ತದೆ. ನಾನು ಯಾವಾಗ ಇದೇ ಜಾತಕವನ್ನ ಬರೀ ಕಸ್ಪಲ್ ಲಿಂಕ್ಸ್ ಅಂತಂದ್ರೆ ಜನ್ಮಸ್ಥಳವನ್ನ ಚೇಂಜ್ ಮಾಡಿ ನಾನು ಮೈಸೂರು ಅಂತ ಹಾಕಿದಾಗ ಈಗ ಆ ಜಾತಕಕ್ಕೆ ಇದು ಸಾಧಕವಾಗಿ ತೋರಿಸ್ತು ಅಂತಂದ್ರೆ ಎಸ್ ಅವರು ಆ ಜಾಗಕ್ಕೆ ಹೋಗ್ಬೋದು ಅಂತ ಅರ್ಥ. ಆ ಜಾತಕಕ್ಕೆ ನಾವು ಹೋದಾಗ ಹಣ ಸಂಪಾದನೆ ಮಾಡಬಹುದಾ ಅನ್ನೋ ಚೆಕ್ ಮಾಡೋದಕ್ಕೆ 2ನೇ ಭಾವ, 6ನೇ ಭಾವ, 10ನೇ ಭಾವ ಚೆನ್ನಾಗಿತ್ತು ಅಂತಂದ್ರೆ ಅವರು ಆ ಊರಿಗೆ ಹೋಗ್ಬೋದು ಅಂತ ಅರ್ಥ. ಈಗ ಅವ್ರಿಗೆ ಊರಿಗೆ ಹೋಗ್ಬೇಕು ಅಂತಂದಾಗ ಇಲ್ಲಿ ಮೈಸೂರು ಅಂತ ಹಾಕಿ ಚೆಕ್ ಮಾಡಿದಾಗ ತೋರಿಸ್ತಾ ಇದೆ ಅಂದ್ರೆ ಹೋಗ್ಬೋದು. ಈಗ ಅದೇನಾದ್ರು ಸಪೋಸ್ 5, 9, 8, 12 ತೋರಿಸ್ತಾ ಇದೆ ಅಂತಂದ್ರೆ ಆ ಊರಿಗೆ ಹೋದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಅರ್ಥ. ಓಕೆ, ಇನ್ ಫ್ಯೂಚರ್ ಅಲ್ಲಿ ಇಲ್ಲೇ ಬಂದ್ಬಿಡುತ್ತೆ ಆಪ್ಷನ್ ಆಡ್ ಪ್ಲೇಸ್ ಅಂತ ಹೇಳಿ. ಆ ಪ್ಲೇಸ್ ಅನ್ನ ನೀವು ಕೊಟ್ಟಿದ ತಕ್ಷಣನೇ ಅದು ಆಟೋಮೆಟಿಕ್ ಆಗಿ ಮೈಸೂರಿಗೆ ತಗೊಳುತ್ತೆ. ಅಂದ್ರೆ ಯಾವುದೇ ಊರಿಗೆ ನೀವು ಎಂಟ್ರಿ ಮಾಡಿದ್ರು ಕೂಡ ಆ ಜಾಗಕ್ಕೆ ಹೋಗುತ್ತೆ. ಓಕೆ, ಸೊ ಅದೊಂದು ಆಪ್ಷನ್ ಆಡ್ ಮಾಡ್ತಾ ಇದೀವಿ, ಬರುತ್ತೆ ಇನ್ ಫ್ಯೂಚರ್ ಅಲ್ಲಿ. ಅದೆಲ್ಲ ಒಂದೊಂದೇ ಆಡ್ ಆನ್ ಆಗುತ್ತೆ ಆಕ್ಚುಲ್ ಆಗಿ. ಓಕೆ, ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗದ ಡೀಟೇಲ್ ನೀವು ಎಂಟ್ರಿ ಮಾಡಿಸಿದ್ರೆ ಆ ಜಾಗಕ್ಕೆ ತೋರಿಸುವಂತ ಕಸ್ಪಲ್ ಲಿಂಕ್ಸ್ ಅನ್ನ ತೋರಿಸುತ್ತೆ. ಓಕೆ, ಅದನ್ನ ಇಟ್ಟು ನೀವು ಹೋಗ್ಬೋದೋ ಬೇಡವೋ ಅಂತ ಹೇಳಿ ಡಿಸಿಷನ್ ಮಾಡ್ಕೊಳ್ಬೋದು. ರೈಟ್. ಸೊ ಫಾರಿನ್ ಸೆಟಲ್ ಆಗ್ಬೇಕು ಅನ್ನೋ ಪ್ರಶ್ನೆ ಯಾರಾದ್ರೂ ಕೇಳ್ತಾ ಇದ್ದಾರೆ ಅಂತಂದ್ರೆ ಫಾರಿನ್ ಸೆಟಲ್ಗೆ ಆಕ್ಚುಲ್ ಆಗಿ 12ನೇ ಭಾವನ ನಾವು ನೋಡ್ಬೇಕು. 12ನೇ ಭಾವ ಏನಾದ್ರು ಅವರ ಜಾತಕದಲ್ಲಿ ಸಾಧಕವಾಗಿ ಇತ್ತು ಅಂತಂದ್ರೆ, ಅಂದ್ರೆ ಫಾರಿನ್ ಸೆಟಲ್ ಆಗೋದಕ್ಕೆ ಸಾಧಕವಾಗಿದೆ 3, 9, 12 ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಫಾರಿನ್ ಸೆಟಲ್ ಆಗ್ಬೋದು ಅಂತ ಅರ್ಥ. ಇದಕ್ಕೆ ಗ್ರಹ ಕಾರಕವಾಗಿ ನಾವು ರಾಹು ಗ್ರಹನ ತಗೊಳ್ತೀವಿ. ರಾಹು ಗ್ರಹ ಕೂಡ ಆಕ್ಚುಲ್ ಆಗಿ ಅವರ ಜಾತಕದಲ್ಲಿ ಏನಾದ್ರು 3, 9, 12ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಎಸ್ ಅವರು ಫಾರಿನ್ ಹೋಗ್ಬೋದು, ಫಾರಿನ್ ಸೆಟಲ್ ಆಗ್ಬೋದು ಅಂತ ಅರ್ಥ. ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಪ್ರಾಪರ್ಟಿ ಅಂತ ಬಂದಾಗ 4ನೇ ಭಾವನ ತಗೊಳ್ತೀವಿ ಭಾವಕಾರಕವಾಗಿ. ಗ್ರಹಕಾರಕವಾಗಿ ಕುಜಗ್ರಹನ ತಗೊಳ್ತೀವಿ. ಕುಜಗ್ರಹನೋ ಅಥವಾ 4ನೇ ಭಾವನೇನಾದ್ರೂ 4ನೇ ಭಾವನ ಕೆಡಿಸುವಂತ ಭಾವಗಳೇನಾದ್ರೂ ಇದ್ರೆ ಅದು ತೊಂದರೆನ ಕೊಡುತ್ತೆ. ಅಂದ್ರೆ 3, 11 ಇದ್ರೆ 4ನೇ ಭಾವಕ್ಕಾಗಿರ್ಬೋದು ಅಥವಾ ಕುಜಗ್ರಹಕ್ಕೆ 3 ಮತ್ತು 11 ಇದ್ದಾಗ ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತ ವಿಚಾರಗಳಲ್ಲಿ ತೊಂದರೆಗಳು ಬರುತ್ತೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ 1ಕ್ಕೆ 2 ಸರಿ ಅವರು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿ ಅವರು ಪರ್ಚೇಸ್ ಅನ್ನ ಮಾಡ್ಬೇಕು. ಈಗ 3, 11 ಕನೆಕ್ಟಿವಿಟಿ ಆಗಿರೋರಿಗೆ ಪ್ರಾಪರ್ಟಿ ಪರ್ಚೇಸೇ ಮಾಡಕ್ಕಾಗಲ್ವಾ, ತಗೊಳ್ಳೋದಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಇಲ್ಲ, ಆತರ ಅಲ್ಲ. ಯಾಕೆ ನಡೀತಾ ಇರುವಂತ ದಶಾಭುಕ್ತಿಗಳಲ್ಲಿ ಏನಾದ್ರೂ 4, 6, 10 ಅಥವಾ 4ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳೇನಾದ್ರೂ ಇದ್ರೆ, ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, 4ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳೇನಾದ್ರೂ ಇದ್ರೆ ದಶಾಭುಕ್ತಿಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಪ್ರಾಪರ್ಟೀಸ್ ಗಳನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಆದ್ರೆ ಇಲ್ಲಿ ಕುಜಗ್ರಹನೋ ಅಥವಾ 4ನೇ ಭಾವನೋ ವೀಕ್ ಆಗಿರೋದ್ರಿಂದ ಅದು ತುಂಬಾ ಸರಿ ಏನಾಗುತ್ತೆ ಅಂತಂದ್ರೆ ಸೇಲ್ ಮಾಡ್ಬಿಡೋಣ ಅನ್ನೋ ಒಂದು ಆಲೋಚನೆ ಬರುತ್ತೆ. ಅದು ಬರೋವಾಗೆಲ್ಲ ಅವರು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಕೈ ಬಿಟ್ಟು ಹೋದಾಗ ಮತ್ತೆ ಇನ್ನೂ ಯಾವುದೋ ಒಂದು ದಶಾಭುಕ್ತಿ ಪೀರಿಯಡ್ಗಳು ಬರುವಾಗ
ಅಲ್ಲಿವರೆಗೂ ಅವರು ಕಾಯ್ಬೇಕಾಗತ್ತೆ. ಓಕೆ ಸರ್, ಇದು ಪ್ರಾಪರ್ಟಿ ಲಿಟಿಗೇಷನ್ ಇದ್ದು ನಮ್ ಕಡೆಗೆ ಆಗತ್ತಾ ಆ ತರ ಪ್ರಶ್ನೆ ಕೇಳ್ತಾರೆ? ಅದಕ್ಕೆ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರನೇ ಹೋಗ್ಬೇಕು ಸರ್. ಸಾಧಕವಾಗಿ ಫಸ್ಟ್ ದಶಾಭುಕ್ತಿ ಏನಾದ್ರು ಜಾತಕದಲ್ಲಿ ಸಾಧಕವಾಗಿತ್ತು ಅಂತಂದ್ರೆ ಪ್ರಾಪರ್ಟಿ ನಿಮ್ ಕಡೆನೆ ಆಗುತ್ತೆ ಅಂತ ಅರ್ಥ ಸರ್. ಓಕೆ, ನಿಮಗೆ ಬರೋ ರೀತಿ ಇರ್ಬೇಕದ ಯಾವಾಗ್ಲೂ ಅಷ್ಟೇನೆ. ದಶಾಭುಕ್ತಿಲಿ ಏನಾದ್ರು ಈ 4ನೇ ಭಾವಕ್ಕೆ ಸಾಧಕವಾಗಿತ್ತು ಅಂತಂದ್ರೆ ಲಿಟಿಗೇಷನ್ ಕಡೆ ಸಂಬಂಧಪಟ್ಟಿರುವಂತ ವಿಚಾರಗಳು ನಿಮಗೆ ಸಾಧಕವಾಗಿ ಕೋರ್ಟ್ ಕೇಸಿಂದ ತೀರ್ಮಾನ ಬರುತ್ತೆ ಅಂತ ಅರ್ಥ ಸರ್. ಪ್ರಶ್ನಾಶಾಸ್ತ್ರ ನೀವು ಹಾಕ್ತಾ ಇದ್ದೀರಾ ಅಂತಂದ್ರೆ ಪ್ರಶ್ನಾಶಾಸ್ತ್ರಕ್ಕೂ ಸಂಬಂಧಪಟ್ಟಿರುವ ಹಾಗೆ 4ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಬಂದ್ರೆ ನಿಮಗೆ ಆಗತ್ತೆ ಅಂತ ಅರ್ಥ ಸರ್. ಓಕೆ, ಅದೇನಾದ್ರೂ 3, 11 ಅಥವಾ 4ನೇ ಭಾವಕ್ಕೆ ಸಾಧಕವಾಗಿಲ್ಲದಿರುವಂತ ಭಾವಗಳೇನಾದ್ರು ಬಂದ್ರೆ 8, 12 ಅಥವಾ 3, 11 ಏನಾದ್ರು ಬಂದ್ರೆ ಕೈ ಬಿಟ್ಟು ಹೋಗುತ್ತೆ ಅಂತ ಅರ್ಥ ಸರ್. ಓಕೆ, ಸೊ ಈ ತರ ಪ್ರಶ್ನೆಗಳು ತುಂಬಾ ಬರುತ್ತೆ ಲಿಟಿಗೇಷನ್ಗಳಿಗೆ ಸಂಬಂಧಪಟ್ಟಿರುವ ಹಾಗೆ. ಲಿಟಿಗೇಷನ್ ಸಂಬಂಧಪಟ್ಟಿರುವ ಹಾಗೆ ಯಾರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಪ್ರಶ್ನೆ ಆಗುತ್ತೆ ಸರ್. ಈಗ ಉದಾಹರಣೆಗೆ ಮಕ್ಕಳು ತಂದೆ ಮೇಲೆ ಕೇಸ್ ಹಾಕ್ತಾರೆ. ನಮ್ಮ ತಂದೆ ನಮ್ಗೆ ಯಾವ್ದು ಪ್ರಾಪರ್ಟಿಗಳು ಕೊಡ್ತಾ ಇಲ್ಲ, ನಮ್ಮ ತಾಯಿ ನಮ್ಗೆ ಬರ್ಬೇಕಾಗಿರೋಂತ ಆಸ್ತಿ ನಮ್ಗೆ ಇನ್ನೂ ಬಂದಿಲ್ಲ, ಅದು ಬರ್ಬೇಕು ಅಂತ ಮಕ್ಕಳು ತಂದೆಗಳ ಮೇಲೆ ಕೇಸ್ ಹಾಕುವಂಥದ್ದು. ಆ ರೀತಿಗಳು ಏನ್ ಸರ್? ಬ್ರದರ್ಸ್, ಅಣ್ಣ ತಮ್ಮಂದ್ರು. ಅಣ್ಣ ತಮ್ಮಂದಿರಿಗೆ ಹಾಕುವಂತ ಕೇಸ್ಗಳಾಗಿರ್ಬೋದು. ಸೊ ಈ ತರ ತುಂಬಾ ಕೇಸ್ಗಳು ಬರುತ್ತೆ ಸರ್. ಅದು ಎಲ್ಲವನ್ನು ಕೂಡ ಇದೇ ರೀತಿನೇ ನೋಡ್ಬೇಕು, ನಮಗ್ ಸಾಧಕವಾಗಿದೆಯಾ ಅದು ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಫೈನಾನ್ಸ್ ಅನ್ನೋ ಒಂದು ವಿಚಾರ. ಯಾರ ಜಾತಕದಲ್ಲಿ ಫೈನಾನ್ಸ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆನ ನಾವು ನೋಡಿದಾಗ 2ನೇ ಭಾವ ಅವರ ಜಾತಕದಲ್ಲಿ ಸಾಧಕವಾಗಿ ಇರಬೇಕು. 2ನೇ ಭಾವ ಏನಾದ್ರೂ 5, 9ಕ್ಕೋ ಅಥವಾ 8, 12ಕ್ಕೋ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅವರ ಜಾತಕದಲ್ಲಿ ಫೈನಾನ್ಸ್ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ತೊಂದರೆಗಳನ್ನ ಬರುತ್ತೆ ಅಂತ. 5, 9 ಇದ್ರೂ ಕೂಡ ಪರವಾಗಿಲ್ಲ. ಯಾಕೆ ಹೇಳ್ತಾ ಇದೀನಿ 5, 9 ಅಂತಂದ್ರೆ ಅವರು ಹಣ ಸಂಪಾದನೆ ಮಾಡ್ತಾರೆ, ಬಟ್ ಆದ್ರೆ ಹೆಚ್ಚು ಖರ್ಚಾಗ್ತಾ ಇರತ್ತೆ. ಓಕೆನಾ? ಬಟ್ ಆದ್ರೆ ಈ 5, 9 ಅನ್ನೋದು ಹೇಗೆ ಅಂತಂದ್ರೆ ಅವರು ಕಮಿಷನ್ ಏಜೆಂಟ್ ಆಗೋ, ಬ್ರೋಕರೇಜ್ ಆಗೋ ಅಥವಾ ಯಾವುದೋ ಒಂದು ಮುಖಾಂತರನೋ ಹಣವನ್ನ ಸಂಪಾದನೆ ಮಾಡ್ತಾರೆ 5 ಇದ್ರೆ. ಈ 9 ಇದ್ರೂ ಕೂಡ ಯಾರಾದ್ರೂ ಈಗ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಕಾರ್ಯಕ್ರಮಗಳನ್ನ ಮಾಡಿಸ್ಕೊಡುವಂಥದ್ದು, ಪೂಜೆ ಪುನಸ್ಕಾರ, ಸೊ ಈ ತರ ವಿಚಾರಗಳಲ್ಲಿ ತೊಡಗಿರುವಂಥವ್ರು ಆಗಿರ್ಬೋದು, ಅವ್ರಿಗೆಲ್ಲ ಏನು ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಯಾರಿಗೆ ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರನೇ ಅದು ಸಮಸ್ಯೆಗಳನ್ನ ಕೊಡುವಂಥದ್ದು. ಓಕೆ, 5, 9 ಅನ್ನೋದು. ಬಟ್ ಆದ್ರೆ 8, 12 ಅನ್ನೋದು ಇಬ್ರಿಗೂ ಸಮಸ್ಯೆ ಕೊಡುತ್ತೆ. ಅಂದ್ರೆ ತಿಂಗಳ ಸಂಬಳ ಕೆಲಸ ಮಾಡೋರ್ಗೂ ಸಮಸ್ಯೆ ಕೊಡುತ್ತೆ, ಮತ್ತು ಈ 5, 9 ಉದ್ಯೋಗ ಮಾಡ್ತಾ ಇರೋರು ಕೂಡ ತೊಂದರೆನ ಕೊಡುತ್ತೆ ಅಂತ ಅರ್ಥ ಅದಕ್ಕೆ. ಪ್ಲಸ್ ಇಲ್ಲಿ ಗುರುಗ್ರಹನ ತಗೊಳ್ತೀವಿ, ಹಣಕ್ಕೆ ಕಾರಕವಾಗಿರುವಂತ ಗ್ರಹ. ಲಿಕ್ವಿಡ್ ಕ್ಯಾಶ್ ಆಗಿರ್ಬೋದು ಅಥವಾ ನಮ್ಮ ಕೈಯಲ್ಲಿರುವಂತ ಹಣ ಆಗಿರ್ಬೋದು, ಟ್ಯಾಕ್ಸ್ ಪೇಯಬಲ್ ಆಗಿರುವಂತ ಮನಿಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಗುರುಗ್ರಹನ ತಗೊಳ್ತೀವಿ. ಗುರುಗ್ರಹ ಕೂಡ ಹಣ ವಿಚಾರಕ್ಕೆ ಸಾಧಕವಾಗಿ ಇರಬೇಕು ಆಕ್ಚುಲಿ. ಇಲ್ಲಿ ಇನ್ನೊಂದು ಗ್ರಹಕಾರಕನ ತಗೊಳ್ತೀವಿ, ಯಾವುದು ಅಂದ್ರೆ ಶುಕ್ರ ಗ್ರಹ. ಶುಕ್ರ ಗ್ರಹನ ನಾವು ನಾನ್ ಟ್ಯಾಕ್ಸ್ ಪೇಯಬಲ್ ಮನಿ ಅಂತ ಕರಿತೀವಿ. ಅಂದ್ರೆ ಟ್ಯಾಕ್ಸ್ ಕಟ್ಟಿರಲ್ಲ, ಬ್ಲ್ಯಾಕ್ ಮನಿಗೆ ಕಾರಕವಾಗಿರುವಂತ ಗ್ರಹ ಶುಕ್ರ ಗ್ರಹ. ಬ್ಲ್ಯಾಕ್ ಮನಿಗೆ ಕಾರಕವಾಗಿರುವಂತ ಗ್ರಹ ಶುಕ್ರ ಗ್ರಹ. 2ನೇ ಭಾವ ಗುರುಗ್ರಹ ಮತ್ತು ಶುಕ್ರ ಗ್ರಹ. ಓಕೆ, ದೈವ ಅನುಗ್ರಹ ನಮ್ಮ ಜಾತಕದಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಥವಾ ಸ್ಪಿರಿಚುವಲ್ ಲೈಫ್ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ನಮಗೆ 9ನೇ ಭಾವನ ನಾವು ನೋಡ್ಬೇಕು. 9ನೇ ಭಾವ ನಮ್ಮ ಜಾತಕದಲ್ಲಿ ಏನಾದ್ರೂ ಚೆನ್ನಾಗಿತ್ತು, ಲಗ್ನಕ್ಕೆ ಸಾಧಕವಾಗಿರುವಂತ ಭಾವಗಳಿತ್ತು ಅಂತಂದ್ರೆ ಇವರಿಗೆ ಸ್ಪಿರಿಚುವಲ್ ಲೈಫ್ ಮೇಲೆ ಆಸಕ್ತಿ ಹೊಂದಿರ್ತಾರೆ ಅಂತ ಅರ್ಥ. ಸ್ಪಿರಿಚುವಲ್ ಲೈಫ್ ಅಲ್ಲಿ ಆಸಕ್ತಿ ಹೊಂದಿರ್ತಾರೆ ಅಂತ ಅರ್ಥ. ಸರ್ ಇನ್ನೊಂದ್ಸಲ ಹೇಳಿ ಸರ್, ಇದು ದೈವಾನುಗ್ರಹದ್ದು. ದೈವಾನುಗ್ರಹಕ್ಕೆ ಸಂಬಂಧಪಟ್ಟಿರುವ ಹಾಗೆ 9ನೇ ಭಾವನ ನಾವು ನೋಡ್ಬೇಕು. 9ನೇ ಭಾವ ಅವರ ಜಾತಕದಲ್ಲಿ ಲಗ್ನಕ್ಕೆ ಸಾಧಕವಾಗಿ ಇರಬೇಕು ಸರ್. ಓಕೆ, ಲಗ್ನಕ್ಕೆ ಸಾಧಕವಾಗಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ 1, 5, 9 ಇದೆಲ್ಲ ಒಂದೇ ತ್ರಿಕೋಣ ಭಾವಗಳಾಗಿರೋದ್ರಿಂದ ಲಗ್ನ ಅದನ್ನ ಅನುಭವಿಸೋದ್ರಿಂದ ದೈವ ಅನುಗ್ರಹ ಅವರ ಜಾತಕದಲ್ಲಿ ಇದ್ರೆ ಲಗ್ನಕ್ಕೆ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ 9ನೇ ಭಾವಕ್ಕೂ ಲಗ್ನ ಸಾಧಕವಾಗಿದ್ರೆ 9ನೇ ಭಾವಕ್ಕೂ ಸಾಧಕ ಅಂತಾನೆ ಅರ್ಥ. 9ನೇ ಭಾವಕ್ಕೂ ಸಾಧಕವಾಗಿತ್ತು ಅಂದ್ರೆ ಲಗ್ನಕ್ಕೂ ಅದು ಸಾಧಕ ಅಂತಾನೆ ಅರ್ಥ.
ಲಗ್ನಕ್ಕೆ ಏನಾದ್ರೂ 8-12 ಕನೆಕ್ಟಿವಿಟಿ ಆಗಿತ್ತು ಅಂತಂದ್ರೆ ಅದು ಸಾಧಕವಾಗಿ ಇಲ್ಲ ಅಂತ ಅರ್ಥ. ಯಾರದೇ ಒಂದು ಜಾತಕದಲ್ಲಿ ಅವ್ರ ಜೀವನ ಫುಲ್ಫಿಲ್ಮೆಂಟ್ ಆಗ್ಬೇಕು ಅಂತಂದ್ರೆ, ಅಥವಾ ತೃಪ್ತಿಯಾಗಿರ್ಬೇಕಪ್ಪ, ನನ್ನ ಜೀವನ ಚೆನ್ನಾಗಿದೆಯಪ್ಪ, ನನ್ಗೆಲ್ಲ ಸಿಕ್ಕಿದ್ಯಪ್ಪ, ದೇವ್ರು ಎಲ್ಲ ಕೊಟ್ಟವನೆ, ಇರೋದ್ರಲ್ಲಿ ನಾನು ತೃಪ್ತಿಯಾಗಿದ್ದೀನಪ್ಪ ಅಂತ ನಾವು ಇರ್ಬೇಕು ಅಂತಂದ್ರೆ ಅವರ ಜಾತಕದಲ್ಲಿ 11ನೇ ಭಾವ ಚೆನ್ನಾಗಿರ್ಬೇಕು. 11ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ ಸರ್, ಅಂದ್ರೆ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ. ದೈವಾನುಗ್ರಹಕ್ಕೆ ಸಂಬಂಧಪಟ್ಟಿರೋಗಿ ಗ್ರಹ ಕಾರಕಗಳನ್ನು ನೀವು ತಗೊಳ್ಬಹುದು. ಗುರು ಗ್ರಹನ ತಗೊಳ್ತೀವಿ, ಕೇತು ಗ್ರಹನ ತಗೊಳ್ತೀವಿ. ಇದು ಎರಡೂ ಗ್ರಹಗಳು ಕೂಡ ಚೆನ್ನಾಗಿರ್ಬೇಕು. ಹನ್ನೆರಡನೇ ಭಾವನ ನಾವು ಸೆಕೆಂಡ್ ಪ್ರೊಫೆಷನ್ ಅಂತ ತಗೊಳ್ತೀವಿ. ಅಂದ್ರೆ ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ, ಅದ್ರ ಜೊತೆಲೆ ಇನ್ನೊಂದು ಉದ್ಯೋಗನೂ ಕೂಡ ಆರಿಸ್ಕೊಂಡು ಮಾಡುವಂಥದಕ್ಕೆ ನಾವು 12ನೇ ಭಾವನ ತಗೊಳ್ತೀವಿ. ಅಥವಾ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಸಂಪಾದನೆ ಮಾಡೋದಕ್ಕೆ ನಾವು 12ನೇ ಭಾವನ ತಗೊಳ್ತೀವಿ. ಓಕೆ, 12ನೇ ಭಾವ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ್ಲೂ ಕೂಡ 8-12 ಕೆಟ್ಟು ಭಾವಗಳು ಅಂತ ಕರಿತಾ ಇರ್ತೀವಿ. ಅದು ಯಾಕೆ ಅಂತಂದ್ರೆ ಈ 8-12 ಬೇರೆ ಗ್ರಹಗಳಿಗೆ 8-12 ಆಗಿ ಬಂದಾಗ ತೊಂದರೆ ಕೊಡುತ್ತೆ ಅಂತ ಅರ್ಥ. ಬೇರೆ ಗ್ರಹಗಳಿಗೋ ಅಥವಾ ಭಾವಗಳಿಗೋ ಬಂದಾಗ ಆ ಭಾವಗಳಿಗೆ ಅದು ಕೆಟ್ಟು ಫಲಗಳನ್ನ ಕೊಡುತ್ತೆ ಅಂತ ಅರ್ಥ ಆಕ್ಚುಲಾಗಿ. ಓಕೆನಾ? ಆದ್ರೆ 8-12 ಭಾವಗಳೇನಾದ್ರೂ ಚೆನ್ನಾಗಿತ್ತು ಒಬ್ರು ಜಾತಕದಲ್ಲಿ ಅಂತಂದ್ರೆ ಏನು ತೊಂದರೆಗಳನ್ನ ಕೊಡಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ನಾನು ಪೊಲೀಸ್ ಆಗ್ಬೇಕು ಅಂತ ಇದ್ದೀನಿ ಅಂದ್ರೆ 8ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಆಗೋಕ್ಕಾಗಲ್ಲ. ಪೊಲೀಸ್ ಅನ್ನೋ ಒಂದು ವಿಚಾರಕ್ಕೆ ಅಥವಾ ಯೂನಿಫಾರ್ಮ್ ಹಾಕೊಂಡು ಮಾಡುವಂತ ಕೆಲಸಗಳು, ಪೊಲೀಸು, ಆರ್ಮೀಸು, ಇದಕ್ಕೆಲ್ಲದಕ್ಕೂ ಕೂಡ ನಾವು ಕುಜ ಗ್ರಹನ ಕೂಡ ತಗೊಳ್ತೀವಿ ಜೊತೆಲಿ. ಸೊ ಅದು ಕೂಡ ಚೆನ್ನಾಗಿರ್ಬೇಕು ಅವ್ರ ಜಾತಕದಲ್ಲಿ. ಈಗ ಸ್ಟೇಟ್ ಗೌರ್ಮೆಂಟ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಸ್ಟೇಟ್ ಗೌರ್ಮೆಂಟ್ಗೆ ನಾವು ಸೂರ್ಯ ಗ್ರಹನ ತಗೊಳ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ರಾಹು ಗ್ರಹನ ತಗೊಳ್ತೀವಿ. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಕೆಲಸ ಸಿಗುತ್ತಾ? ರಾಹು ಗ್ರಹ ಬೇಕದಕ್ಕೆ. ನಾನು ನೇವಿ ಆಫೀಸರ್ ಆಗ್ಬೇಕು ಅಂತ ಇದ್ದೀನಿ, ನೇವಿಗೆ ಹೋಗ್ಬೋದಾ ನಾನು ಅಂತ ಕೇಳಿದಾಗ ಆವಾಗ ನಮ್ಗದು ರಾಹು ಗ್ರಹ ಬೇಕಾಗತ್ತೆ. ಸೊ ಆ ರೀತಿ ಆರ್ಮಿಗೆ ಹೋಗ್ಬೇಕು ಅಂತ ಇದೀನಿ, ಕುಜ ಪ್ಲಸ್ ರಾಹು ಆಗ. ಪೊಲೀಸ್ ಆಗ್ಬೇಕು ಅಂತ ಇದೀನಿ, ಸೂರ್ಯ ಪ್ಲಸ್ ರಾಹು, ಕುಜ ಆವಾಗ. ಸೊ ಆ ರೀತಿ ಅವರು ಸ್ಟೇಟ್ ಗೌರ್ಮೆಂಟ್ ಜಾಬ್ ನೋಡ್ತಾ ಇದ್ದಾರೆ ಅಂದ್ರೆ ಸೂರ್ಯ ಪ್ಲಸ್ ಅವರು ಯಾವ ಉದ್ಯೋಗನ ನೋಡ್ತಾ ಇದ್ದಾರೆ ಅದಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನು ನೋಡ್ತಾ ಇದ್ದಾರೆ ಅಂದ್ರೆ ರಾಹು ಗ್ರಹ ಪ್ಲಸ್ ಅವ್ರು ಯಾವ ಉದ್ಯೋಗ ನೋಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ ಸರ್, 8-12ಕ್ಕೆ ಸಾಧಕವಲ್ಲದಂತ ಭಾವಗಳು ಯಾವುದು ಸರ್? 8-12ಕ್ಕೆ ಸಾಧಕವಾಗಿರುವಂತ ಭಾವಗಳು 2, 6, 10 ಸರ್. ಆಕ್ಚುಲಿ ಅದು ಸಾಧಕವಾಗಿರೋದು. ಸಾಧಕವಾಗಿರುವಂತ ಭಾವಗಳು ಸರ್. ಬಾಧಕ ಬಾಧಕ ಅಂತಂದ್ರೆ ಸರ್ 8-12ಕ್ಕ 3 ಮತ್ತು 7 ಅಲ್ಲ, ಅನ್ಫೇವರಬಲ್ ಆಗಿರುವಂತ ಭಾವಗಳು 3, 7 ಸರ್. 3, 7, 11 ಸರ್. ಆಕ್ಚುಲಿ 3, 7, 11. 11 ಸರ್. ಸರ್, ಈ 12ನೇ ಭಾವದ್ದು ಇನ್ನೊಂದ್ಸಲ ಹೇಳಿ ಸರ್. 2ನೇ ಉದ್ಯೋಗದ್ದು ಅಂದ್ರೆ ಯಾವುದು ನೋಡ್ಬೇಕು? ಯಾವ್ದು ಸರ್? ಈಗ 12ನೇ ಭಾವದ ಹೇಳ್ತಾರಲ್ಲ ಸರ್, 2ನೇ ಉದ್ಯೋಗ ಹ್ಮ್. ಆಲ್ಟರ್ನೇಟಿವ್, ಅದಕ್ಕೆ ಗ್ರಹಕಾರಕ ಅಂತ ಏನಿಲ್ಲ ಸರ್, 2ನೇ ಉದ್ಯೋಗ ಅಂತ ತಗೊಳ್ತಾ ಇದ್ದಾರೆ ಸರ್ ಅದನ್ನ. ಓಕೆನಾ? ಸೆಕೆಂಡ್ ಇನ್ಕಮ್ ಅಂತ ಅರ್ಥ ಸರ್ ಅದಕ್ಕೆ. ಓಕೆ, ಅವ್ರು ಯಾವ ಉದ್ಯೋಗನ ಆಯ್ಕೆ ಮಾಡ್ತಾ ಇದ್ದಾರೆ 2ನೇ ಪ್ರೊಫೆಷನ್ ಆಗಿ ಅಂತ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಿರುವಂತ ಗ್ರಹನ ನಾವು ನೋಡ್ಬೇಕು ಸರ್. ಓಕೆ ಸರ್. ಓಕೆ, ಆದ್ರೆ ಜನರಲ್ ಆಗೇನೆ ನಾವು ಒಂದು ಗಂಡಿನ ಜಾತಕದಲ್ಲಿ ಉದ್ಯೋಗಕಾರಕವಾಗಿರುವಂತ ಗ್ರಹ ಯಾರು ಅಂದ್ರೆ ಶನಿ ಸರ್. ಆಕ್ಚುಲಿ ಓಕೆ, ಅದೇ ಒಂದು ಹೆಣ್ಣಿನ ಜಾತಕನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಕುಜ ಗ್ರಹನ ತಗೊಳ್ತೀವಿ. ಒಂದು ಗಂಡಿನ ಜಾತಕದಲ್ಲೋ ಅಥವಾ ಒಂದು ಹೆಣ್ಣಿನ ಜಾತಕದಲ್ಲೋ ಶನಿ ಮತ್ತು ಕುಜ ಗ್ರಹ ಚೆನ್ನಾಗಿತ್ತು ಅಂತಂದ್ರೆ ಹೆಣ್ಣಿಗೆ ಉದ್ಯೋಗಕಾರಕ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಉದ್ಯೋಗ ಚೆನ್ನಾಗಿರುತ್ತೆ ಆ ಹುಡುಗಿ ಜಾತಕದಲ್ಲಿ. ಅದೇ ಒಂದು ಗಂಡಿನ ಜಾತಕದಲ್ಲಿ ಶನಿ ಚೆನ್ನಾಗಿತ್ತು ಅಂತಂದ್ರೆ ಉದ್ಯೋಗ ಇವ್ರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ಅದ್ರ ಜೊತೆಲಿ ನಾವು ಭಾವಕಾರಕ, ಗ್ರಹಕಾರಕ ಎಲ್ಲಾ ಮಿಕ್ಸ್ ಮಾಡಿ ನೋಡ್ಬೇಕು. ಇದೊಂದು ಜನರಲ್ ಟರ್ಮ್ ಸರ್ ಅಷ್ಟೇ. ಓಕೆ, ಜನರಲ್ ಆಗಿ ಎಲ್ಲರೂ ನೋಡುವಂಥದ್ದು. ಕರ್ಮಕಾರಕವಾಗಿರುವಂತ ಶನಿ ಗ್ರಹ ಚೆನ್ನಾಗಿದ್ರೆ ಕರ್ಮ ಅಂದ್ರೆ ನಮ್ಮ ಉದ್ಯೋಗ ಅಂತ ಅರ್ಥ ಸರ್. ಓಕೆ ಸರ್. ಸರ್, ಇವಾಗ ಇಲ್ಲೇ ಕರ್ಮ ಭಾವಗಳು ಅಂತಾನೆ ಕರಿತೀವಲ್ಲ ಸರ್ ನಾವು 6, 8, 12 ಸಾರಿ 6, 2, 6, 10 2, 6. ಓಕೆ, ಕರ್ಮ ತ್ರಿಕೋಣ ಭಾವಗಳು ಅಂತ ಕರಿತೀವಿ.
ಓಕೆ ಸರ್, ಇವಾಗ ಇಲ್ಲಿ 12ನೇ ಭಾವದಲ್ಲಿ 8 12 ಬಂದಿರೋದ್ರಿಂದ ಹ್ಮ್ ಫಲ ಹೆಂಗಿರುತ್ತೆ ಸರ್? ಇವಾಗ 4 8 12 3 ಇದೆ. ಕರೆಕ್ಟ್ ಸರ್. ಬಟ್ ಈ 12ನೇ ಭಾವಕ್ಕೆ ಇದು ಸೋರ್ಸ್ ಹೌಸ್ ಇಂದ ಅಲ್ವಾ ಸರ್ ಕನೆಕ್ಟಿವಿಟಿ ಆಗಿರೋದು? ಹಾ ಹೌದು. ಇಲ್ಲಿಂದ ಸೋರ್ಸ್ ಇಂದ ಇದು ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಎಸ್, ಹ್ಮ್ ಸೋರ್ಸ್ ಇಂದ ಕನೆಕ್ಟ್ ಆಗಿದ್ರು ಕೂಡ 8 12 ಅನ್ನೋದು ಅವ್ರಿಗೆ ಬಾಧಕವಾಗಿ ಕೊಡುತ್ತೆ ಸರ್. ಆಕ್ಚುಲಿ ತೊಂದರೆ ಕೊಡುತ್ತೆ, ಇಲ್ಲ ಅಂತಿಲ್ಲ ಆಕ್ಚುಲಿ. ಬಟ್ ಹ್ಮ್ ಆದ್ರೆ ಹ್ಮ್ ಅದು ಸ್ಟಾರ್ ಲಾರ್ಡ್ ಆಗೋ ಸಬ್ ಲಾರ್ಡ್ ಆಗೋ ಬಂದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ನ ಕೊಡಬೇಕಾಗಿತ್ತು. ಬಟ್ ಕೊಟ್ಟಿಲ್ಲ ಸರ್. ಏನು ತೊಂದರೆಗಳು ಇಲ್ಲ ಸರ್. ಓಕೆ ಸರ್, ಇವಾಗ ಒಂದು ಸೋರ್ಸ್ ಇಂದ ಒಂದು ಸಬ್ಲಾರ್ಡ್ ಇಂದ ಬಂದಾಗ ಏನ್ ಸರ್? ಒಂದು ಸೋರ್ಸ್ ಇಂದ ಬಂದಿರುತ್ತೆ, ಒಂದು ಸಬ್ಲಾರ್ಡ್ ಆಗಿ ಬಂದಿರುತ್ತೆ, ಸಬ್ಲಾರ್ಡ್ ಇಂದ ಬಂದಿರುತ್ತೆ, ಒಂದು 8. ಅಲ್ಲ, ಇವಾಗ ಈ 4 10 ಅಂತ ಇದೆಯಲ್ಲ ಸರ್ ಆಕ್ಚುಲಾಗಿ. ಹಾ ಸರ್. ಈ 4 10 ಅಂತ ಇದೆ ಸರ್. ಇವರು ಹುಟ್ಟಿರೋದೇ ಕುಜ ದಶೆಯಲ್ಲಿ ಜನನ ಸರ್ ಆಕ್ಚುಲಾಗಿ. ಓಕೆ ಹಾ ಇವರ ಜಾತಕದಲ್ಲಿ ಕುಜ ದಶೆ ಬರೋದೇ ಇಲ್ವಲ್ಲ ಸರ್ ಈಗ. ಸೊ ಓಕೆ ಅದರಿಂದ ಈ 8 12 ಅನ್ನೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸ್ಟ್ರಗಲ್ ಅನ್ನ ಕೊಡಲ್ಲ ಸರ್. ಯಾವ ಗ್ರಹ ತನ್ನ ದಶೆನ ಮುಗಿಸ್ಕೊಂಡಿದ್ಯೋ ಅದ್ರದ್ದು ಪವರ್ ಅನ್ನೋದು ಕಮ್ಮಿನೇ ಸರ್ ಆಕ್ಚುಲಿ. ಓಕೆ ಓಕೆ ಹ್ಮ್ ಯಾವ ಗ್ರಹದ ದಶೆ ಇನ್ನೂ ಬಂದಿಲ್ವೋ ಆ ಗ್ರಹಕ್ಕೆ ಪವರ್ ಜಾಸ್ತಿ ಸರ್. ಹ್ಮ್ ಅದರಿಂದ ಇವರು ದಶೆ ಮುಗಿದೋಗಿರೋದ್ರಿಂದ ಈ 8 12 ಅನ್ನೋದು ಇವ್ರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆಗಳು ಕೊಡಲ್ಲ ಸರ್. ಓಕೆ, ಏಕೆಂದ್ರೆ ಇವಾಗ ನಾನು ಓಪನ್ ಮಾಡ್ಕೊಂಡಿರೋದು ಸರ್ ಹ್ಮ್ 12 ಅಂದ್ರೆ ಸೋರ್ಸ್ ಇಂದ ಬರ್ತಾ ಇದೆ ಕೇತು, ಹ್ಮ್ ಹ್ಮ್ ಮತ್ತೆ ಸಬ್ಲಾರ್ಡ್ ಇಂದ 8 ಬರ್ತಾ ಇದೆ. ಬರೀ 8 12 ಮಾತ್ರ ಇದೆ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 12ನೇ. ತೊಂದರೆ ಕೊಡುತ್ತೆ ಅಂತ ಅರ್ಥ ಸರ್ ಅವಾಗದು. ಕೇತು ದಶೆ ಕೇತು ಭುಕ್ತಿ ಗಳಲ್ಲಿ ಅವರ ಜಾತಕಕ್ಕೆ ಸಂಬಂಧಪಟ್ಟಿರುವಾಗ ನೋಡಿದಾಗ ನೀವು ಕೇತು ದಶೆ ಕೇತು ಭುಕ್ತಿಲಿ ಅವರಿಗೆ ತೊಂದರೆಗಳು ಕೊಟ್ಟಿರುತ್ತೆ ಸರ್. ಹಾ ಓಕೆ ಸರ್. ಓಕೆ ಓಕೆ? ಕೇತು ದಶೆ ಕೇತು ಭುಕ್ತಿ ಕೇತು ಅಂತರ ಗಳಲ್ಲಿ ಅವರಿಗೆ ಹ್ಮ್ 12ನೇ ಭಾವಕ್ಕೆ ಕೇತು ಸಬ್ಲಾಡ್. ಹ್ಮ್ 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 ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 8 12 ಕೇತು ದಶೆ ಕೇತು ಭುಕ್ತಿ ಅಲ್ಲಿ ತೊಂದರೆ ಇದೆ ಅಂತ ಅರ್ಥ ಸರ್. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಈಗ ಜನರಲ್ ಆಗಿ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಆಕ್ಚುಲಾಗಿ. ಸರ್, ನನಗೆ ಯಾರನ್ನ ಬ್ಲಾಕ್ ಮ್ಯಾಜಿಕ್ ಮಾಡಿದಾರಾ, ನನಗೆ ಯಾರಾದ್ರೂ ಮಾಟ ಮಂತ್ರದ ಪ್ರಯೋಗಗಳಾಗಿದ್ಯಾ, ದೃಷ್ಟಿ ದೋಷಗಳಾಗಿದ್ಯಾ ಅನ್ನೋದು. ಇದಕ್ಕೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ಅವರ ಜಾತಕ ಏನಾದ್ರೂ 9ನೇ ಭಾವ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಬೇಕು ಫಸ್ಟ್. 9ನೇ ಭಾವ ಅವರ ಜಾತಕದಲ್ಲಿ ಕೆಟ್ಟಿದ್ರೆ ಅಥವಾ ವೀಕ್ ಆಗಿದ್ರೆ ಅವರ ಜಾತಕದಲ್ಲಿ ಯಂತ್ರ ತಂತ್ರ ಮಂತ್ರಗಳ ಪ್ರಯೋಗಗಳಿಗೆ ಬೇಗ ಅದರಲ್ಲಿ ಸಿಗಾಕೊಳ್ತಾರೆ ಅಂತ ಅರ್ಥ. ಯಾರಾದ್ರೂ ಸುಮ್ಮನೆ ಲೈಟ್ ಆಗಿ ಅವ್ರ ಮೇಲೆ ಏನಾದ್ರು ಪ್ರಯೋಗ ಮಾಡಿದ್ರು ಕೂಡ ಅದು ಅವ್ರಿಗೆ ಸ್ವಲ್ಪ ಬೇಗ ಎಫೆಕ್ಟ್ ಆಗುತ್ತೆ ಅಂತ ಅರ್ಥ ಅದಕ್ಕೆ. ಬಟ್ ಆದ್ರೆ ಅದನ್ನ ಮಾಡಿಸಿದಾರ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಶ್ನಾಶಾಸ್ತ್ರದ ಮುಖಾಂತರನೇ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ಪ್ರಶ್ನಾಶಾಸ್ತ್ರದ ಪ್ರಕಾರ ನೋಡುವಾಗ ಅವ್ರು ಕೊಡುವಂತ ನಂಬರ್ಗೆ ಲಗ್ನ ಭಾವಕ್ಕೆ ಏನಾದ್ರೂ ರಾಹು ಸಬ್ಲಾಡ್ ಆಗಿ ಬಂದ್ರೆ, ಯಾಕೆಂದ್ರೆ ಯಂತ್ರ ತಂತ್ರ ಮಂತ್ರಗಳಿಗೆ ರಾಹುನೇ ನಾವು ಕಾರಕವಾಗಿ ತಗೊಳ್ತೀವಿ. ರಾಹು ಗ್ರಹನೇ ಲಗ್ನ ಭಾವಕ್ಕೆ ಸಬ್ಲಾಡ್ ಆಗಿ ಬಂದು 8 ಮತ್ತು 12ಕ್ಕೆ ಏನಾದ್ರು ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಏನಾದ್ರು ಬಂದಿದ್ರೆ ಎಸ್, ಇವ್ರ ಮೇಲೆ ಮಾಟ ಮಂತ್ರದ ಪ್ರಯೋಗಗಳು ಆಗಿರುತ್ತೆ ಅಂತ ಅರ್ಥ. ಹಾಗೆ ಬಂದಿಲ್ಲ, ರಾಹು ಗ್ರಹ ಬಂದಿಲ್ಲ, ರಾಹು ಗ್ರಹ ಬಿಟ್ಟು ಬೇರೆ ಗ್ರಹ ಬಂದಿದೆ, ಆದ್ರೆ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 8 12 ಕನೆಕ್ಟ್ ಆಗಿದೆ ಅಂತಂದ್ರೆ ಅವ್ರಿಗೆ ದೃಷ್ಟಿ ದೋಷಗಳಾಗಿರುತ್ತೆ ಅಂತ ಅರ್ಥ. ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ದೃಷ್ಟಿಗಳು ತೆಗೆಸ್ಕೊಳ್ಳುವಂಥದ್ದು ಅಥವಾ ತಡೆ ಓಡಿಸುವಂಥದ್ದು ಇಂಥ ಕಾರ್ಯಕ್ಕೆ ಇದನ್ನ ಮಾಡಿದ ತಕ್ಷಣನೇ ಅದು ಸರಿ ಹೋಗುತ್ತೆ. ಬಟ್ ಆದ್ರೆ ಯಾವಾಗ ಈ ಮಾಟ ಮಂತ್ರ ಯಂತ್ರ ತಂತ್ರಗಳ ಪ್ರಯೋಗ ಆಗಿದೆ ಅಂದ್ರೆ ರಾಹುನೇ ಬಂದು 8 12ಕ್ಕೆ ಕನೆಕ್ಟಿವಿಟಿ ಆಗಿದ್ರೆ ಆವಾಗ ಅವರು ಅದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂತ ಜನಗಳ ಹತ್ರನೇ ಹೋಗ್ಬೇಕು. ಯಾರು ಅದನ್ನ ತೆಗಿತಾರೋ ರಿಮೂವ್ ಮಾಡ್ತಾರೋ ಸೊ ಅಂತವ್ರ ಹತ್ರನೇ. ಓಕೆ, ಅದನ್ನ ನಾವೆಲ್ಲ ಏನು ಮಾಡಕ್ಕಾಗಲ್ಲ. ಸಪೋಸ್ ನೀವೆಲ್ಲ ಏನಾದ್ರು ಮಾಡಿದ್ರೆ ಖಂಡಿತ ಅವ್ರಿಗೆ ನೀವು ಮಾಡ್ಬೋದು. ಓಕೆ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಇದೆಯೋ ಇಲ್ವೋ ಅಂತ ಮಾತ್ರ ಹೇಳ್ತೇನೆ ಅಷ್ಟೇ. ರೈಟ್. ಸೊ ನಿಮ್ಗೆಲ್ಲ ಏನಾದ್ರು ಪ್ರಶ್ನೆಗಳಿದೆಯಾ ಈಗ? ಸೊ ನಾನು ಆಲ್ಮೋಸ್ಟ್ ಒಂದು 10-15 ಪ್ರಶ್ನೆಗಳಿಗೆ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರು ಕೇಳಿ, ಅದನ್ನ ಹಾಗೆ ಆಡ್ ಆನ್ ಮಾಡ್ಕೊಂತೀನಿ. ಎಷ್ಟು ಪ್ರಶ್ನೆ ಕೊಟ್ಟಿದ್ದೀನಿ ಈಗ? ಸರ್ 13 ಆಗಿದೆ ಸರ್. ಹಾ, ಓಕೆ. ಸೊ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕೇಳಿ ಸರ್. ಹಾಗೆ ಎಸ್, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಒಂದು ಪ್ರಶ್ನೆ ಕೇಳಿ ಸರ್. ಸರ್. ಈಗ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 1 3 7 9 11 ಅಂತ ಬಂದಿದೆ. ಸೊ ಈ ಲಗ್ನದಿಂದ ಈ ಭಾವಗಳಿಗೆ ಅದು ಕನೆಕ್ಟಿವಿಟಿ ಇರುತ್ತೆ ಅಂತ, ಇಂಪ್ಯಾಕ್ಟ್ ಇರುತ್ತೆ ಅಂತ ಎಲ್ಲರೂ ಹಂಗೆ ಸರ್ ಅನ್ಕೊಳ್ಳೋದು. ಬಟ್ ಅದು ಸರಿನಾ ಅಂತ ಕೇಳಿದ್ರೆ ಇಲ್ಲ ಸರ್. ಆಕ್ಚುಲಿ
ಇಲ್ಲಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಈ 1, 3, 7, 9, 11 ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು ಸರ್. ಎಲ್ಲ ನೀವು ಹೇಳೋ ಹಂಗೆ 1 ಇದೆ, ಓಕೆ, 3 ಇದೆ, ಓಕೆ, 7 ಇದೆ, ಓಕೆ, 9 ಇದೆ, 11 ಇದೆ ಅನ್ನೋ ಕಾನ್ಸೆಪ್ಟ್ಗೆ ಹೋಗ್ಬಿಡ್ತಾರೆ. ಈಗ ಲಗ್ನ ಭಾವದಲ್ಲಿ ತಲೆ ಅನ್ನೋದು ಒಂದು ಕಾರಕ ಅಲ್ವಾ ಸರ್? ಕರೆಕ್ಟ್. ಈಗ ತಲೆಯಲ್ಲಿ ಇವರಿಗೆ ಸಮಸ್ಯೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಸರ್. ಈಗ ತಲೆಯಲ್ಲಿ ಸಮಸ್ಯೆ ಬರುತ್ತಾ ಸರ್ ಇವ್ರಿಗೀಗ? ಈ ಜಾತಕದವರಿಗೆ ತಲೆಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳಿಗೆ ಏನಾದ್ರೂ ತೊಂದರೆ ಬರುತ್ತಾ? ಇಲ್ಲ. ಕರೆಕ್ಟ್. ಯಾಕೆಂದ್ರೆ ಲಗ್ನ ಚೆನ್ನಾಗಿದೆ, ಲಗ್ನಕ್ಕೆ ಆಗಿದೆ. ಸಾಧಕವಾಗಿರುವಂತ ಭಾವ ಆಗಿರೋದ್ರಿಂದ ತಲೆಯಲ್ಲಿ ಇವರಿಗೆ ಸಮಸ್ಯೆ ಬರೋದಿಲ್ಲ ಸರ್. ಅದಾದ್ಮೇಲೆ ಸ್ವಂತ ಬುದ್ಧಿ ಅನ್ನೋದು ಕೂಡ ಲಗ್ನ ಭಾವದ ಕಾರಕನೇ ಸರ್. ಸ್ವಂತ ಬುದ್ಧಿ ಅವ್ರಿಗೆ ಇರುತ್ತಾ ಇರಲ್ವಾ ಅಂತ ಕೇಳಿದ್ರೆ ಇರುತ್ತೆ ಸರ್, ಆ ರೀತಿ ಸರ್. ಯಾಕೆ ಲಗ್ನ ಚೆನ್ನಾಗಿದೆ ಸರ್. ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಆಗಿರುವಂತ ವಿಚಾರಗಳು, ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಿರುವ ಹಾಗೆ ಲಗ್ನ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಚೆನ್ನಾಗಿದೆ ಸರ್, ಏನು ತೊಂದರೆಗಳು ಇಲ್ಲ ಆಕ್ಚುಲಿ. ಅದೇ ರೀತಿ ಲಗ್ನ ಭಾವದಲ್ಲಿರುವಂತ ಅಷ್ಟೂ ಕಾರಕಗಳು ಸರ್ ಚೆನ್ನಾಗಿರುತ್ತಾ ಅಂದ್ರೆ ಚೆನ್ನಾಗಿರುತ್ತೆ ಸರ್. ಲಾಂಜಿವಿಟಿ ಅಂತ ತಗೊಳ್ಳಿ ಸರ್, ಉದಾಹರಣೆಗೆ ಆಯುಷ್ಗೆ ಸಂಬಂಧಪಟ್ಟಿರುವಂತ ಭಾವ ಅಂತಂದಾಗ ಲಗ್ನ, ಇವರ ಜಾತಕದಲ್ಲಿ ಆಯುಷ್ ಚೆನ್ನಾಗಿರುತ್ತೆ ಅಂದ್ರೆ ಆಯುಷ್ ಚೆನ್ನಾಗಿರುತ್ತೆ ಸರ್, ಏನು ತೊಂದರೆಗಳು ಕೊಡಲ್ಲ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಈ ಭಾವಗಳು ಸಾಧಕನ ಬಾಧಕನ ಅಂತ ನೋಡ್ತಾ ಇದ್ದೀವಿ ಸರ್. ಈಗ ಲಗ್ನ ಭಾವಕ್ಕೆ 8 ಮತ್ತು 12 ಕನೆಕ್ಟಿವಿಟಿ ಆಗಿದೆ ಅಂದ ತಕ್ಷಣ ಲಗ್ನ ಭಾವದಲ್ಲಿ ತಲೆ ಅನ್ನೋ ಒಂದು ಕಾರಕನ ಕೆಡಿಸ್ತಾ ಇದೆ, ಅಂದ್ರೆ ತಲೆಯಲ್ಲಿ ಇವರಿಗೆ ಸಮಸ್ಯೆ ಬರುತ್ತೆ ಅಂತ ಅರ್ಥ. ರೈಟಾ? ಹಂಗೆ ಸರ್, ಸೇಮ್ ಸರ್. ಈಗ 2ನೇ ಭಾವದಲ್ಲಿ ಹಣ ಅನ್ನೋದು ಒಂದು ಕಾರಕ ಸರ್. 2ನೇ ಭಾವದಲ್ಲಿ ಹಣ ಚೆನ್ನಾಗಿರ್ಬೇಕು ಅಂತಂದ್ರೆ 2ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಬರಬೇಕು. ಅಂದ್ರೆ 2, 4, 6. ಈಗ ಇದು ಸಾಧಕನ ಅಂತ ಕೇಳಿದ್ರೆ ಸಾಧಕವಾಗಿರುವಂತ ಸಾಧಕ. ಭಾವಗಳು ಸರ್. ಅದೇ ರೀತಿ 2ನೇ ಭಾವಕ್ಕೆ 5, 9 ಅನ್ನೋದು ಖರ್ಚು ಅಂತ ಕರಿತೀವಿ ಸರ್. ಯಾಕೆ ಖರ್ಚು ಅಂತ ಕರಿತೀವಿ ಅಂತಂದ್ರೆ 5ನೇ ಭಾವದಲ್ಲಿ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಖುಷಿ, ಸಿನಿಮಾ, ಪಾರ್ಟಿ, ಎಲ್ಲಾ ತರದ ಎಂಜಾಯ್ಮೆಂಟ್ಸು ಇದೆ. ಅದೇ ರೀತಿ 9ನೇ ಭಾವ ಅಂತ ತಗೊಂಡಾಗ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ದಾನ ಧರ್ಮ ಕೊಡುವಂತ ವಿಚಾರಗಳು, ಇದೆಲ್ಲ 9ನೇ ಭಾವದ ಕಾರಕ. ಬಟ್ ಆದ್ರೆ ಈ 5, 9 ಅನ್ನೋದು ಲಗ್ನಕ್ಕೆ ಸಾಧಕವಾಗಿರೋದ್ರಿಂದ 2ನೇ ಭಾವ 5, 9ಕ್ಕೆ ಕನೆಕ್ಟಿವಿಟಿ ಆದಾಗ ನೀವು ಸಂಪಾದನೆ ಮಾಡುವಂತ ಹಣಗಳನ್ನ ಒಂದು ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ಸ್, ದಾನ ಧರ್ಮ ಈ ತರ ವಿಚಾರಗಳಿಗೆ ಖರ್ಚು ಮಾಡ್ತಾರೆ. ಅದರಿಂದ ನಿಮ್ಗೇನು ಬೇಜಾರು ಆಗಲ್ಲ, ಯಾಕೆಂದ್ರೆ ನೀವು ಅದನ್ನ ಎಂಜಾಯ್ಮೆಂಟ್ ಮಾಡ್ತೀರಾ, ಖುಷಿ ಇರುತ್ತೆ, ನಿಮ್ಗೆ ಅದರಿಂದ ಒಂದು ನೆಮ್ಮದಿ ಸಿಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಅದೇ ಲಗ್ನ ಭಾವ 2ನೇ ಭಾವಕ್ಕೆ 8 ಕನೆಕ್ಟಿವಿಟಿ ಆಯ್ತು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಅಂತ ಕರಿತೀವಿ. ದುಡ್ದಿರ್ತೀರಾ, ಇವತ್ತು ತಿಂಗ್ಳಿಗೆ ಸಂಬಳ ಬಂದಿರುತ್ತೆ ನಿಮ್ ಕೈಯಲ್ಲಿ ಇರುತ್ತೆ. ಇವತ್ತು ಜನರಲಿ 10ನೇ ತಾರೀಕು, ಇವಾಗ ಇಟ್ಕೊಳ್ಳಿ, ಇವಾಗ ಸಂಬಳ ಬಂದೈತೆ ನಿಮ್ ಕೈಯಲ್ಲಿ, ಈಗ ದಿಢೀರ್ ಅಂತ ಯಾವುದೋ ಒಂದು ಖರ್ಚು ಕಾಯ್ಕೊಂಡಿದೆ ಅಂತ ಅರ್ಥ. ನಿಮ್ಗೆ ಗೊತ್ತೇ ಇರಲ್ಲ, ಸಡನ್ ಆಗಿ ಬರುತ್ತೆ, ಸಂಬಳ ಬಂದಿದೆ, ಸಂಬಳ ಬಂದ ತಕ್ಷಣ ಏನೋ ಒಂದು ಫೋನ್ ಬರುತ್ತೆ, ನೋಡಪ್ಪ ಹಿಂಗಾಗಿದೆ ಮನೇಲಿರೋರಿಗೆ, ಅಲ್ಲಿ ಇವ್ರಿಗೆ ತೊಂದರೆ ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ, ಅಥವಾ ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ಯಾರಾದ್ರೂ ಒಬ್ರು ಈಸ್ಕೊಂಡು ಹೋಗ್ಬಿಡ್ತಾರೆ. ಅದು ನಿಮ್ಗೂ ಉಪಯೋಗ ಆಗಲ್ಲ, ನೀವು ಅದರಿಂದ ಖುಷಿಯಾಗಿ ಇರೋದಕ್ಕೂ ಆಗಲ್ಲ. ಏನಪ್ಪಾ ಇವದಕ್ಕೆ ಸಂಬಳ ಬಂದ ತಕ್ಷಣ ಸಂಬಳ ಖಾಲಿ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಅದಕ್ಕೆ 8 ಕಾರಣ. ಸೊ ಈ ಜಾತಕರಿಗೆ 2ನೇ ಮನೆಯಿಂದ ಒಳ್ಳೆ ಹಣ ಸಂಪಾದನೆ ಇದೆ. ಯಾಕೆ 2, 4, 6 ಇರೋದ್ರಿಂದ ಇವ್ರಿಗೆ ಹಣದ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ತೊಂದರೆಗಳು ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ತನ್ನ ದಶಾಭುಕ್ತಿ ಮುಖಾಂತರ ತೊಂದರೆ ಇರುತ್ತೆ ಸರ್, ಇಲ್ಲ ಅಂತ ನಾವು ಹೇಳಲ್ಲ ಆಕ್ಚುಲಿ. ಬಟ್ ಆದ್ರೆ 2ನೇ ಭಾವ ಚೆನ್ನಾಗಿರೋದ್ರಿಂದ ಯಾರಾದ್ರೂ ಒಬ್ರು ಇವ್ರಿಗೆ ಸಹಾಯ ಮಾಡ್ಬಿಡ್ತಾರೆ. ಯಾಕೆ 2ನೇ ಭಾವ ಚೆನ್ನಾಗಿದೆ ಅಲ್ವಾ ಸರ್, ಕೈಯಲ್ಲಿ ದುಡ್ಡಿಲ್ದೆ ಅಂತೂ ಇರಲ್ಲ ಸರ್. ಹೌದು. ದಶಾಭುಕ್ತಿ ಮುಖಾಂತರ ಏರುಪೇರುಗಳಾಗತ್ತೆ, ಅಂದ್ರೆ ಅವ್ರು ದುಡಿಯುವಂತ ದುಡಿಮೆ ಸ್ವಲ್ಪ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಇದೆಲ್ಲ ನಡೆಯುತ್ತೆ. ಆದ್ರೆ ಹಣ ಬೇಕು ಅಂತ ಅನ್ಕೊಂಡ್ರೆ ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಕಡೆಯಿಂದನಾದ್ರೂ ಇವ್ರಿಗೆ ಹಣ ಅನ್ನೋದು ಸಿಕ್ಬಿಡುತ್ತೆ ಸರ್. ಯಾಕಂದ್ರೆ 2ನೇ ಭಾವ ಚೆನ್ನಾಗಿದೆ. 2ನೇ ಭಾವ ಕೆಟ್ಟಿತ್ತು ಅಂತಿದ್ದಾಗ, ದಶಾಭುಕ್ತಿನೂ ವೀಕ್ ಆಗಿದ್ದಾಗ ಇವ್ರು ಎಷ್ಟು ಕಷ್ಟಪಟ್ಟರು ಕೂಡ ಆ ಟೈಮಲ್ಲಿ ಇವ್ರಿಗೆ ಹಣ ಅನ್ನೋದು ಸಿಕ್ಕಲ್ಲ. ಓಕೆ, ನೆಕ್ಸ್ಟ್ ಮತ್ತೊಂದು ಮದುವೆಗೆ ಸಂಬಂಧಪಟ್ಟ ಪ್ರಶ್ನೆ. ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜನ್ ಅಲ್ಲಿ ಮದುವೆ ಆಗಬೇಕು. ಇಂಟರ್ ಕ್ಯಾಸ್ಟ್ ಗೆ ಅಂತಂದಾಗ ಕೇತು ಗ್ರಹ ಮತ್ತು ರಾಹು ಗ್ರಹ ಎರಡನ್ನೂ ತಗೊಳ್ತೀವಿ ಆಕ್ಚುಲ್ ಆಗಿ. ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜನ್ ಅಲ್ಲಿ ಅವ್ರು ಮದುವೆ ಆಗ್ಬೇಕು ಅಂದ್ರೆ ರಾಹು ಕೇತುಗಳೇನಾದ್ರೂ
7ನೇ ಭಾವಕ್ಕೆ ಸಬ್ಲಾರ್ಡ್ ಆಗಿ ಬಂದಿದ್ರೆ ಆಗತ್ತೆ ಸರ್. ಅದೇ ಲವ್ ಮ್ಯಾರೇಜಿಗೆ ಸಂಬಂಧಪಟ್ಟಿರೋ ಹಾಗೆ 5ನೇ ಭಾವನ ತಗೊಳ್ತೀವಿ. ಲವ್ ಮ್ಯಾರೇಜ್ಗೆ 5ನೇ ಭಾವನು ಏನಾದರೂ ಅದೇ ರೀತಿ ಏನಾದರೂ ರಾಹುನೋ ಕೇತುನೋ ಸಬ್ಲಾರ್ಡ್ ಆಗಿ ಬಂದಿದ್ದು ಇನ್ನರ್ ಲೈಫ್ಗೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಇಂಟರ್ ರಿಲಿಜನ್ ಇಂಟರ್ ಕ್ಯಾಸ್ಟ್ ಅಲ್ಲೂ ಅವರು ಮದುವೆನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಆದ್ರೆ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲಿಜನ್ಗೆ ರಾಹು ಮತ್ತು ಕೇತು ಗ್ರಹನೇ ಕಾರಣ. ಓಕೆ, ಐ ಥಿಂಕ್ ಇವತ್ತು ಒಂದು ಜಾತಕವನ್ನ ನೋಡಿದೆ ಈಗ ಸಂಜೆ. ನೋಡಿ ಹೆಸರೇನಪ್ಪ, ಇಲ್ಲಿದೆ. ಸೊ ಇಲ್ಲಿ ರೂಲಿಂಗ್ ಪ್ಲಾನೆಟ್ ನೀವೆಲ್ಲ ನೋಡಬಹುದು ಆಕ್ಚುಲ್ ಆಗಿ. ಸೊ ರೂಲಿಂಗ್ ಪ್ಲಾನೆಟ್ ನೋಡಿ 10/7/2024 18:41ಕ್ಕೆ ನೋಡಿರುವಂಥದ್ದು. ಈ ರೂಲಿಂಗ್ ಪ್ಲಾನೆಟ್ ಇಲ್ಲಿ ಸೇವ್ ಆಗುತ್ತೆ. ನೀವು ಯಾವತ್ತಾದ್ರೂ ಅವ್ರು ನಿಮ್ಮ ಹತ್ರ ಜಾತಕ ಕೇಳಿದಾಗ ಅದೇ ಡೇಟಾ ಬೇಸ್ ಆಫ್ ನೇಮ್ ಕೊಟ್ಟಾಗ ಅವ್ರು ಯಾವತ್ತು ನಿಮ್ಮ ಹತ್ರ ಜಾತಕ ಕೇಳಿದ್ರು ಅಂತ ನೀವು ನೋಡ್ಬೋದು ಆಕ್ಚುಲಿ. ಸೊ ಇಲ್ಲಿ ನೋಡ್ಬೋದು 10/7/2024 ಇಲ್ಲಿ ನೋಡಿದಾಗ ನೀವು 18:41:60 ಅಂತ ಬಂದಿದೆ ಆಕ್ಚುಲಾಗಿ. ಎಫೆಕ್ಟಿವ್ ಲಿಂಕ್ಸ್ ನೋಡಿದಾಗ ಆಕ್ಚುಲಾಗಿ ಇವ್ರ ಜಾತಕದಲ್ಲಿ 5ನೇ ಭಾವಕ್ಕೆ ನೋಡಿ, 7ನೇ ಭಾವಕ್ಕೆ ನೋಡಿ. ಆಕ್ಚುಲಿ ಇವರ ಜಾತಕದಲ್ಲೂ ಇಂಟರ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಿರುವಂತ ಮ್ಯಾರೇಜ್ ಆಕ್ಚುಲಿ. ನಾನು ಅದನ್ನ ಅವ್ರಿಗೆ ಹೇಳಿದೆ, ನೀವು ಕೇಳಿದ್ರಲ್ಲ ಅಂತೇಳಿ ಟಕ್ ಅಂತ ಫ್ಲಾಶ್ ಆಯ್ತು, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರಿಗೂ ಇಂಟರ್ ಕ್ಯಾಸ್ಟ್ ರಿಲಿಜನ್ ಅಲ್ಲೇ ಮದುವೆ ಆಗಿರೋದು, ಇಂಟರ್ ಕ್ಯಾಸ್ಟ್ ಆಕ್ಚುಲಾಗಿ. ಸೊ ಇಲ್ಲಿ ನೋಡ್ಬೋದು, ರೈಟ್ ಇದೆಯಾ? ಸೊ ಇವಾಗ ಎಷ್ಟೊತ್ತಿಗೆ ನಾನು ನೋಡಿದ್ದು ಟೈಮ್ ಇದು ಜಾತಕ 18 ಅಂತಂದ್ರೆ ಎಷ್ಟು, ಐ ಥಿಂಕ್ 6 ಗಂಟೆ ಅನ್ಸುತ್ತೆ, ರೈಟ್? 6 ಗಂಟೆ ಕರೆಕ್ಟ್. 6:41 ಜಾತಕನ ಅವ್ರು ಕೇಳಿದ್ರಲ್ಲ ಸರ್, ಕೇಳಿದ್ರಲ್ಲ ಕರೆಕ್ಟ್, ಇವತ್ತು ಯಾವ್ದೋ ಒಂದು ಜಾತಕ ಕೇಳಿದ್ನಲ್ಲ ಅದು ಅಂತ ಫ್ಲಾಶ್ ಆಯ್ತು, ಅದಕ್ಕೆ ಓಪನ್ ಮಾಡಿದೆ. ಓಕೆ, ಅವ್ರ ಜಾತಕದಲ್ಲಿ ಹಂಗೆ ಮದುವೆ ಆಗಿರೋದು ಆಕ್ಚುಲಿ. ಓಕೆ, ಎಸ್, ಡನ್ ಫಾರ್ ದಿ ಡೇ. ವಿಲ್ ಆಲ್ ಸಿ ಯು ಟುಮಾರೋ. ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ Thank you, sir. ಆಕ್ಚುಲಾಗಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಗುಡ್ ನೈಟ್ ಸರ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್. ನಿಮಗೇನಾದರೂ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಈ ಕನ್ಸಲ್ಟೇಷನಲ್ಲಿ ಪೂರ್ಣವಾಗಿ ಅಂದರೆ 12 ಭಾವಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ, 9 ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ, ಮತ್ತು ದಶಾಭಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.